ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಹೆಸರಿನಲ್ಲಿ ಲಕ್ಷ ಲೂಟಿ. ನಂದಿ ಹಿಲ್ಸ್ ಮ್ಯಾರಥಾನ್ ಸುತ್ತ ವಿವಾದದ ಹುತ್ತ. ಓಟದ ಹೆಸರಿನಲ್ಲಿ ಹಣದ ಆಟ. ನಂದಿ ಹಿಲ್ಸ್ನಲ್ಲಿ ಮ್ಯಾರಥಾನ್ಗೆ ಎಷ್ಟು ವಸೂಲಿ? ಲೆಕ್ಕ ಹೇಳಬೇಕಾಗಿದೆ ಸರ್ಕಾರಿ ಇಲಾಖೆ, ಖಾಸಗಿ ಸಂಸ್ಥೆ. ನಾಗರಿಕರ ಹಿತಕ್ಕಿಂತ ಅನುದಾನ ವೆಚ್ಚ ಮಾಡುವುದೇ ಮುಖ್ಯವಾಯಿತೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆ. ವಿದ್ಯುತ್ ಕಂಬಗಳಿದ್ರೂ ಪಕ್ಕದಲ್ಲೇ ಕಂಬ ನೆಡುತ್ತಿರುವುದೇಕೆ? ಉತ್ತರ ನೀಡದೆ ಜಾರಿಕೊಳ್ಳುವ ಯತ್ನ ಮಾಡಿದ ಪೌರಾಯುಕ್ತರು. ನಂದಿ ಬೆಟ್ಟದ ಮ್ಯಾರಥಾನ್ ಸುತ್ತ ವಿವಾದಗಳ ಹುತ್ತ. ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದ ಕ್ರೀಡಾಪಟು ಓಟದಲ್ಲೇ ಕುಸಿದು ಬಿದ್ದು ಸಾವು. ಮುದ್ದೇನಹಳ್ಳಿ ಆಸ್ಪತ್ರೆಗೆ ಕರೆತಂದ್ರೂ ಉಪಯೋಗವಿಲ್ಲ. ಪಂಜಾಬ್ ಮೂಲದ ವ್ಯಕ್ತಿ ಸಾವು. ಗುಡಿಬಂಡೆ ಮೂಲಕ ಹಾದು ಹೋಗುವ ರಾಮಪಟ್ನ ರಸ್ತೆಯಲ್ಲಿ ಗುಂಡಿಗಳ ಕಾಟ. ವರ್ಷಗಳಿಂದ ಇದೇ ಗೋಳು ಇದ್ರೂ ಹೇಳೋರಿಲ್ಲ, ಕೇಳೋರಿಲ್ಲ. ರಸ್ತೆಯಲ್ಲಿ ಗುಂಡಿಗಳೋ ಇಲ್ಲವೇ ಗುಂಡಿಗಳಲ್ಲಿ ರಸ್ತೆಯೋ ತಿಳಿಯದ ಪರಿಸ್ಥಿತಿ. ವಾರ್ತೆಗಳ ವಿವರ. ವಿಶ್ವ ಪ್ರಸಿದ್ಧ ನಂದಿಗಿರಿಧಾಮದಲ್ಲಿ ನಡೆದ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಇದೀಗ ವಿವಾದದ ಕೇಂದ್ರವಾಗಿದೆ. ಸರ್ಕಾರಿ ಇಲಾಖೆ ಮತ್ತು ಖಾಸಗಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ನಡೆದ ಮ್ಯಾರಥಾನ್ನಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ದು, ಪ್ರತಿಯೊಬ್ಬ ಸ್ಪರ್ಧಿಯಿಂದಲೂ ಶುಲ್ಕ ವಸೂಲಿ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಇದರ ನಡುವೆ ಕನ್ನಡ ಬಳಕೆ, ಪ್ರವಾಸಿಗರ ಪ್ರವೇಶ ನಿರ್ಬಂಧ ಹಾಗೂ ಸರ್ಕಾರದ ಆದಾಯದ ಮೇಲೂ ಪ್ರಶ್ನೆಗಳು ಎದ್ದಿವೆ. ಹಾಗಾದರೆ ಮ್ಯಾರಥಾನ್ ಹೆಸರಿನಲ್ಲಿ ನಡೆದಿದ್ದೇನು? ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಆರೋಗ್ಯ, ಕ್ರೀಡೆ ಮತ್ತು ಪ್ರವಾಸೋದ್ಯಮವನ್ನ ಉತ್ತೇಜಿಸುವ ಉದ್ದೇಶದಿಂದ ನಡೆದ ಮ್ಯಾರಥಾನ್ ಇದೀಗ ಲೆಕ್ಕಾಚಾರದ ಓಟವಾಗಿ ಮಾರ್ಪಟ್ಟಿದೆಯೇ ಎಂಬ ಪ್ರಶ್ನೆ ಎದ್ದಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಖಾಸಗಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದ್ದ ಈ ಮ್ಯಾರಥಾನ್ನಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ರು. ಸುಮಾರು 5,000 ಸ್ಪರ್ಧಿಗಳು ಪಾಲ್ಗೊಂಡಿದ್ರು ಎನ್ನಲಾಗುತ್ತಿದ್ದು, ಪ್ರತಿ ಸ್ಪರ್ಧೆಯಿಂದಲೂ ಸುಮಾರು 1,000 ರೂಪಾಯಿಗೂ ಅಧಿಕ ಪ್ರವೇಶ ಶುಲ್ಕ ವಸೂಲಿ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಲೆಕ್ಕಾಚಾರದ ಆಧಾರದ ಮೇಲೆ ಕಾರ್ಯಕ್ರಮದಿಂದ ದೊಡ್ಡ ಮೊತ್ತದ ಹಣ ಸಂಗ್ರಹವಾಗಿರಬಹುದೆಂಬ ಚರ್ಚೆ ಇದೀಗ ಸಾರ್ವಜನಿಕ ವಲಯದಲ್ಲಿ ನಡೆಯುತ್ತಿದೆ. ಆದರೆ ಕಾರ್ಯಕ್ರಮದ ಹಣಕಾಸಿನ ವ್ಯವಹಾರಗಳು ಮತ್ತು ನಿರ್ವಹಣೆಯಲ್ಲಿ ಖಾಸಗಿ ಸಂಸ್ಥೆಯ ಪಾತ್ರವೇನು ಎಂಬುದು ಸ್ಪಷ್ಟವಾಗಬೇಕಾಗಿದೆ. ಇದರ ಜೊತೆಗೆ ಸರ್ಕಾರಿ ಇಲಾಖೆಯ ಸಹಭಾಗಿತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಗೆ ಸೂಕ್ತ ಆದ್ಯತೆ ನೀಡಲಾಗಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಕಾರ್ಯಕ್ರಮದ ಬ್ಯಾನರ್ಗಳು, ನಾಮಫಲಕಗಳು ಹಾಗೂ ಪ್ರಚಾರ ಸಾಮಗ್ರಿಗಳಲ್ಲಿ ಕನ್ನಡದ ಬಳಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕಿತ್ತು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಚಾರ್ಜಬಲ್ ಇದೆ. 21 ಕಿಲೋಮೀಟರ್ಗೆ 2,750, ಆಮೇಲೆ 10 ಕಿಲೋಮೀಟರ್ 1,750. 1750 for 21, 1250 for 10 per person. ಮೇಡಮ್, ಇವಾಗ ಕಣ್ ಕಾಣಿಸೋದು ಅವರು ಬಂದಿದ್ದಾರೆ. ಅವ್ರು ಯಾವ ಭಾಷೆದಲ್ಲಿ ಮಾತಾಡ್ತಾರೋ ನಾವು ಗೆಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇಂಗ್ಲೀಷ್ ಏನು ಅವಮಾನ ಆ ಥರ ಅಲ್ಲ. ಸೈನೇಜ್ ಎಲ್ಲ ರೂಲ್ಸ್ ಫಾಲೋ ಮಾಡಿದ್ವಿ. ನಾವು ಕೂಡ ಇದು ಕನ್ನಡದಲ್ಲಿ ಮಾತಾಡ್ತೀವಿ. ಎಲ್ಲ ಚೀಫ್ ಗೆಸ್ಟ್ ಎಲ್ಲ ಅವರು ಕೂಡ ಮಾತಾಡಿದ್ದಾರೆ. ಎಲ್ಲರೂ ಆರ್ಗನೈಸೇಷನ್ ಹತ್ರ ಎಲ್ಲ ಲ್ಯಾಂಗ್ವೇಜಸ್ ಇದೆ. ಆ ಥರ ಖಂಡಿತ ಫುಲ್ ಎಫರ್ಟ್ ಮಾಡಿದ್ದೀವಿ. ಆಮೇಲೆ ಇವಾಗ ನನ್ನ ಪ್ರಕಾರ ಪೂರ್ತಿ ದೇಶ ಒಂದೇ ಥರ ಅಲ್ವಾ. ಎಲ್ಲರೂ ಬಂದಿರುವಾಗ ಅವರು ಕನ್ನಡ ಕಲಿತಾ ಇದ್ದಾರೆ. ನಾವು ಅವ್ರಿಗೆ along with current ADGP Ravi, we were friends, running friends, and first time I came to Nandi,
From that day onward, I decided I will create an event which will be an event to remember and which will become a national and international event. Yeah, we worked for quite about 10-12 years to make this happen. And it's not easy to manage such an event where every weekend there are some thousands of vehicles come up, and to stop that and make it happen, that was a challenge. And with government support, we could do that. With great support from Karnataka government and police department. ಮತ್ತೊಂದೆಡೆ ಮ್ಯಾರಥಾನ್ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ಪ್ರವೇಶಕ್ಕೆ ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿತ್ತು. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುವ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣಕ್ಕೆ ಪ್ರವೇಶ ನಿರ್ಬಂಧಿಸಿದ್ರಿಂದ ಪ್ರವಾಸೋದ್ಯಮದ ಮೇಲೆ ಹಾಗೂ ಸರ್ಕಾರದ ಆದಾಯದ ಮೇಲೆ ಯಾವುದೇ ಪರಿಣಾಮ ಬೀರಿದೆಯೇ ಎಂಬ ಪ್ರಶ್ನೆಯೂ ಎದುರಾಗಿದೆ. ಮ್ಯಾರಥಾನ್ನಿಂದ ಸಂಗ್ರಹವಾದ ಹಣ ಎಷ್ಟು? ಕಾರ್ಯಕ್ರಮಕ್ಕೆ ಖರ್ಚಾದ ಮೊತ್ತ ಎಷ್ಟು? ಖಾಸಗಿ ಸಂಸ್ಥೆಯ ಪಾತ್ರವೇನು? ಸರ್ಕಾರಕ್ಕೆ ದೊರೆತ ಆದಾಯ ಎಷ್ಟು? ಪ್ರವಾಸಿಗರ ಪ್ರವೇಶ ನಿರ್ಬಂಧದಿಂದ ಸರ್ಕಾರಕ್ಕೆ ಆದಾಯ ನಷ್ಟವಾಗಿದೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಆಯೋಜಕರು ಸ್ಪಷ್ಟ ಉತ್ತರ ನೀಡಬೇಕಾಗಿದೆ. ನಮ್ಮ ಹೆಸರು ರಿತಿಕಾ. ತುಂಬಾ ಎಂಜಾಯ್ ಮಾಡಿ, ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನಮ್ಮ ಬ್ಯಾಂಗ್ಳೂರು, ನಮ್ಮ ಟೂ ಗುಡ್, ತುಂಬಾ ಚೆನ್ನಾಗಿದೆ. ಅಮೇಜಿಂಗ್, ಔಟ್ ಆಫ್ ದ ಎಕ್ಸ್ಪೀರಿಯನ್ಸ್, ಅಮೇಜಿಂಗ್ ವೆದರ್, ಟೂ ಗುಡ್. ಯು ಕ್ಯಾನ್ ಸಿ ಅವರ್ ಎನರ್ಜಿ. ಇದು ತುಂಬಾ ಚೆನ್ನಾಗಿ ಇವೆಂಟ್ ಇದೆ. ನಾನು ಮುಂಬೈಗೆ ಇದು ದೇಹರಾದೂನ್ ಉತ್ತರಾಖಂಡ್ ಇದು ವಿನ್ನರ್ ಇದೆ. ಇದು ತುಂಬಾ ಚೆನ್ನಾಗಿ ಇವೆಂಟ್ ಇದೆ. ಕ್ಲೈಮೇಟ್ ತುಂಬಾ ಸರಿ ಇಲ್ಲ ಆ್ಯಂಡ್ ಆರ್ಗನೈಸೇಷನ್ ಸೂಪರ್. ಸರ್, ನನ್ನ ಹೆಸರು ಮುರಳೀಕೃಷ್ಣ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಕಂಟಿನ್ಯೂಸ್ ಆಗಿ ಬ್ಯಾಕ್ವರ್ಡ್ ಹಿಂದೆ ರಿವರ್ಸ್ ರನ್ ಮಾಡ್ತೀನಿ. ಸೊ ಆಲ್ರೆಡಿ ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇದೆ 12 ಅವರ್ಸ್ ಸ್ಟೇಡಿಯಂ ರನ್ ಮಾಡಿ. ಮತ್ತು 42 ಕಿಲೋಮೀಟರು 4 ಸಲ ಮಾಡಿದ್ದೀನಿ. 50 ಕಿಲೋಮೀಟ್ರ್ ಒಂದು ಮಾಡಿದ್ದೀನಿ. ಸೊ ಇದು 21 ಕಿಲೋಮೀಟರ್ ಬೇರ್ ಫುಟ್ ಬರೀ ಕಾಲಲ್ಲಿ ರನ್ ಮಾಡಿರೋದು. ಸೊ ಇದು ಫಸ್ಟ್ ಟೈಮು. ನಮಸ್ಕಾರ. ಇದನ್ನು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ದಿವ್ಯಶ್ರೀ ನಂದಿ ಮನ್ಸೂಲ್ ಹಿಲ್ ರನ್ದು 2nd ಎಡಿಷನ್ದು ರನ್ ಇವತ್ತು ಆರ್ಗನೈಸ್ ಮಾಡಿದ್ದಾರೆ. ಈ ರನ್ನಲ್ಲಿ ಸುಮಾರು 5,000ರಿಂದ ಜಾಸ್ತಿ ಜನ ಬೆಂಗಳೂರು ಮತ್ತು ಅಕ್ಕಪಕ್ಕ ಡಿಸ್ಟಿಕ್ಕಿಂದ ಬಂದಿದ್ದಾರೆ, ಹೊರಗಡೆಯಿಂದ ಕೂಡ ಬಂದಿದ್ದಾರೆ. ಸುಮಾರು ಜನ ಫಾರಿನರ್ಸ್ಗೆ ಕೂಡ ನಾನು ನೋಟಿಸ್ ಮಾಡಿದ್ದೀನಿ. ತುಂಬ ಒಳ್ಳೆ ರೀತಿ ಇದು ಒಂದು ಪ್ರೋಗ್ರಾಮ್ ನಡೆದಿದೆ. ಇದು 2nd ಬಾರಿ ಆಗ್ತಾಯಿದೆ, 2nd ಎಡಿಷನ್ ಇದೆ. ಪ್ರತಿ ವರ್ಷ ಆಗಸ್ಟ್ಗೆ 2nd ಸಂಡೇಗೆ ಇದು ಆಗಬೇಕು ಈ ಥರ ತೀರ್ಮಾನ ಮಾಡಿದ್ದಾರೆ. ಇವತ್ತು ಕೂಡ ಅನೌನ್ಸ್ ಮಾಡಿದ್ದಾರೆ कि 3ನೇ ಬಾರಿ ಕೂಡ ಆಗುತ್ತೆ. ಈ ದಿನ 2nd ಬಾರಿ ಇತ್ತು. ಸೊ ತುಂಬ ಒಳ್ಳೆಯ ಒಂದು ಸೀನಿಕ್ ರೂಟ್ ಇದೆ. ಇದು ಇಲ್ಲಿಂದ 2 ಥರದ್ದು ರೇಸ್ ಆರ್ಗನೈಸ್ ಮಾಡಿದ್ದಾರೆ. ದಿವ್ಯಶ್ರೀದು ಒಂದು ಲೇಔಟ್ ಇದೆ, ಇಲ್ಲಿಂದ 21K ಮತ್ತು ಇನ್ನೊಂದು 10K, ಈ ಥರದ್ದು 2 ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಹೊರಗಡೆಯಿಂದ ಯಾರು ಫಸ್ಟ್ ಬಂದಿದ್ದಾರೆ 21Kಯಲ್ಲಿ ಅವರು ಮಹಾರಾಷ್ಟ್ರದಿಂದ ಬಂದಿದ್ದರು. ಮತ್ತು ವಿದಿನ್ ಅರೌಂಡ್ ತುಂಬ ಒಳ್ಳೆ ಟೈಮಲ್ಲಿ ಅರೌಂಡ್ 1 hour 10 minutes ಈ ಥರದ್ದು ಟೈಮಲ್ಲಿ ಅವರು ಅದನ್ನು ಫಿನಿಷ್ ಮಾಡಿದ್ದಾರೆ. ಸೊ ತುಂಬ ಒಳ್ಳೆಯ ಒಂದು ನಮ್ಮ ನಂದಿ ಹಿಲ್ಸ್ದು ಕೂಡ ಒಂದು ಸೀನಿಕ್ ರೂಟ್ ಇದೆ. ಈ ಕಾರಣ ಬಗ್ಗೆ ತುಂಬ ಫೇಮಸ್ ಇದೆ, ರೆಗ್ಯುಲರ್ ಆಗಿ ಜನ ಬರ್ತಾ ಇದ್ದಾರೆ. ಬಟ್ ಈ ಥರದ್ದು ಮ್ಯಾರಥಾನ್ ಆರ್ಗನೈಸ್ ಆಗುತ್ತೆ, ಇನ್ನೂ ಕೂಡ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಕೂಡ ಫೇಮಸ್ ಆಗಿಬಿಡುತ್ತೆ. ಒಟ್ಟಾರೆ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಕ್ರೀಡಾ ಕಾರ್ಯಕ್ರಮವಾಗಿ ಯಶಸ್ವಿಯಾಗಿದ್ದರೂ ಅದರ ಸುತ್ತ ಶುಲ್ಕ ವಸೂಲಿ, ಹಣಕಾಸಿನ ಲೆಕ್ಕಾಚಾರ, ಕನ್ನಡ ಬಳಕೆ, ಪ್ರವಾಸಿಗರ ಪ್ರವೇಶ ನಿರ್ಬಂಧ ಹಾಗೂ ಸರ್ಕಾರದ ಆದಾಯದ ವಿಚಾರವಾಗಿ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಈ ಆರೋಪಗಳು ಮತ್ತು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಇಲಾಖೆ ಹಾಗೂ ಆಯೋಜಕರು ಪಾರದರ್ಶಕವಾಗಿ ಸಂಪೂರ್ಣ ಲೆಕ್ಕಾಚಾರ ನೀಡಿದರೆ ಮಾತ್ರ ವಿವಾದಕ್ಕೆ ತೆರೆ ಬೀಳಲಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭೆಗೆ ನಾಗರಿಕರ ಹಿತ ಬೇಕಿಲ್ಲ. ಯಾಕೆಂದ್ರೆ ಕುಡಿಯುವ ನೀರು, ಸ್ವಚ್ಛತೆ, ಬೀದಿ ದೀಪ ಹೀಗೆ ಮೂಲ ಸೌಕರ್ಯಗಳ ಬಗ್ಗೆ ಕನಿಷ್ಠ ಗಮನ ಹರಿಸುವ ಪ್ರಯತ್ನ ಮಾಡದ ನಗರಸಭೆ ಅಧಿಕಾರಿಗಳು ಕೇವಲ ನಗರಸಭೆಯ ಅನುದಾನವನ್ನ ದುಂದುವೆಚ್ಚ ಮಾಡಲು ಮಾತ್ರ ಮುಂದಾಗಿದ್ದಾರೆ. ಇದಕ್ಕೆ ನಿದರ್ಶನ ಎಂಬಂತೆ ಮುಷ್ಟೂರು ರಸ್ತೆಯಲ್ಲಿ ನೂತನ ವಿದ್ಯುತ್ ಕಂಬಗಳನ್ನ ಹಾಕುತ್ತಿರುವುದು. ವಿದ್ಯುತ್ ಕಂಬ ಹಾಕುವುದರಲ್ಲಿ ತಪ್ಪೇನಿದೆ ಅಂತೀರಾ? ನೀವೇ ನೋಡಿ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಚಿಕ್ಕಬಳ್ಳಾಪುರ ಡಿಎಸ್ಪಿ ವೃತ್ತದಿಂದ ರೇಷ್ಮೆಗೂಡಿನ ಮಾರುಕಟ್ಟೆಗೆ ಮತ್ತು ಮುಷ್ಟೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ.
ಈ ರಸ್ತೆಯ ಎರಡೂ ಬದಿಯಲ್ಲಿ ಈಗಾಗಲೇ ವಿದ್ಯುತ್ ಕಂಬಗಳಿವೆ. ಈ ವಿದ್ಯುತ್ ಕಂಬಗಳಿಗೆ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದೆ. ಹೀಗಿದ್ರೂ ನೂತನ ವಿದ್ಯುತ್ ಕಂಬಗಳನ್ನು ಹಾಕಲು ನಮ್ಮ ನಗರಸಭೆ ಮುಂದಾಗಿದೆ. ಇದಕ್ಕಾಗಿ ಅದೆಷ್ಟು ಲಕ್ಷ ಅನುದಾನ ವೆಚ್ಚ ಮಾಡುತ್ತಿದೆ ಎಂಬ ಮಾಹಿತಿ ಇನ್ನೂ ಲಭ್ಯವಿಲ್ಲವಾದರೂ ಈಗಾಗಲೇ ಇರುವ ವಿದ್ಯುತ್ ಕಂಬಗಳ ಪಕ್ಕದಲ್ಲಿಯೇ ಮತ್ತೊಂದು ಕಂಬಗಳನ್ನು ಹಾಕುವ ಮೂಲಕ ಅಧಿಕಾರಿಗಳು ಪ್ರಬುದ್ಧತೆ ಮೆರೆದಿದ್ದಾರೆ. ನಗರದ ಅನೇಕ ವಾರ್ಡ್ಗಳಲ್ಲಿ ಬೀದಿ ದೀಪಗಳಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ಚರಂಡಿಗಳು ಇಲ್ಲವೇ ಇಲ್ಲ. ಇರುವ ಕಡೆ ನೀರು ಹರಿಯಲು ಸಂಪರ್ಕ ಇಲ್ಲದೆ ನಿಂತಲ್ಲೇ ನಿಂತು ಕೊಳೆತು ನಾರುತ್ತಿದ್ದು ಸೊಳ್ಳೆ ಉತ್ಪಾದನಾ ಕೇಂದ್ರಗಳಾಗಿ ಬದಲಾಗಿವೆ. ಇದರಿಂದ ಜನ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಬದುಕುತ್ತಿದ್ದಾರೆ. ಇನ್ನು ನಾಯಿಗಳ ಕಾಟ ಮಿತಿ ಮೀರಿದೆ. ಈ ಹಿಂದೆ ದೊಡ್ಡ ಸಾಧನೆ ರಾತ್ರಿಯಲ್ಲಿ ನಾಯಿಗಳಿಗೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ ನಗರಸಭೆ ದೊಡ್ಡ ಸಾಧನೆ ಮಾಡಿದಂತೆ ಬೀಗಿತ್ತು. ಆದರೆ ಮೆಡಿಕಲ್ ಮಿರಾಕಲ್ ರೀತಿಯಲ್ಲಿ ನಮ್ಮ ನಗರಸಭೆ ಅಧಿಕಾರಿಗಳು ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಮಾಡಿದ್ದ ನಾಯಿಗಳು ಇದೀಗ ಮತ್ತೆ ಮರಿಗಳನ್ನು ಹಾಕುತ್ತಿವೆ. ಆಪರೇಷನ್ ಆದ ಒಂದೇ ವರ್ಷದಲ್ಲಿ ನಾಯಿಗಳು ಮತ್ತೆ ಮರಿ ಹಾಕುತ್ತಿವೆ ಎಂದರೆ ಇವರು ಆಪರೇಷನ್ ಮಾಡಿದ್ದು ಮರಿಗಳು ಹಾಕದಂತೆಯೇ ಅಥವಾ ಹೆಚ್ಚು ಮರಿಗಳು ಹಾಕುವುದಕ್ಕಾಗಿಯೇ ಎಂದು ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳು ನಗರದಲ್ಲಿದ್ದು ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ನಗರಸಭೆ ಅನುದಾನವನ್ನು ವೆಚ್ಚ ಮಾಡಬೇಕಿದ್ದ ನಗರಸಭೆ ಇದೀಗ ಇರೋ ಕಂಬಗಳ ಪಕ್ಕದಲ್ಲಿ ಮತ್ತೆ ಕಂಬಗಳನ್ನು ಹಾಕಿ ಅನುದಾನವನ್ನು ದುಂದು ವೆಚ್ಚ ಮಾಡಲು ಮುಂದಾಗಿರುವುದಾದರೂ ಯಾಕೆ ಎಂಬ ಪ್ರಶ್ನೆಗೆ ಉತ್ತರವೇ ಇಲ್ಲವಾಗಿದೆ. ಇನ್ನು ಈ ಕಂಬಗಳನ್ನು ಹಾಕುತ್ತಿರುವ ವಿಚಾರವಾಗಿ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರು ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಮುಖ್ಯ ರಸ್ತೆಗಳಲ್ಲಿ ಬೀದಿ ದೀಪದ ಸಮಸ್ಯೆ ಇತ್ತು. ಹಾಗಾಗಿ ನಾವು ನಗರೋತ್ಥಾನ ಯೋಜನೆಯಲ್ಲಿ ಬೀದಿ ದೀಪಗಳನ್ನು ಅಳವಡಿಕೆ ಮಾಡ್ತಾ ಇದ್ದೀವಿ. ಈಗ ಏನು ಮುಷ್ಟೂರು ರಸ್ತೆಯಲ್ಲಿ ಬೀದಿ ದೀಪ ಹಾಕ್ತಾ ಇದ್ದಾರೆ, ಅಲ್ಲಿ ಕೆಲವು ಕಡೆ ಬೀದಿ ದೀಪ ಇರೋ ಕಡೆನೇ ಹಾಕ್ತಾ ಇದ್ದಾರೆ ಅಂತ ದೂರುಗಳು ಬಂದಿದ್ದರಿಂದ ನಾನು ಆಲ್ರೆಡಿ ಅಲ್ಲಿ ವಿಸಿಟ್ ಮಾಡಿ ನಮ್ಮ ಕಾಂಟ್ರಾಕ್ಟ್ರು ಹೇಳಿದ್ದೀವಿ. ಈಗ ಆಲ್ರೆಡಿ ಎಲ್ಲಿ ಬೀದಿ ದೀಪ ಇದ್ದಾವೆ ಪೋಲ್ ಅಲ್ಲಿ ಮಾತ್ರ ದೀಪಗಳು ಮಾತ್ರ ಅಳವಡಿಸೋಕೆ ಹೇಳಿದ್ದೀವಿ. ಎಲ್ಲಿ ಸಮಸ್ಯೆ ಇದೆ ಪೋಲ್ ಇಲ್ಲ ದೀಪ ಇಲ್ಲ ಅಂತ ಕಡೆ ಮಾತ್ರ ಹಾಕಕ್ಕೆ ಹೇಳಿದ್ದೀವಿ. ಅದು ನಮ್ಮ ಇಂಜಿನಿಯರ್ಗೂ ಸಹ ಡೈರೆಕ್ಷನ್ ಕೊಟ್ಟಿದ್ದೀನಿ ಸರ್, ಅದು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರೆ. ಅದೇ ಈಗ ಅವ್ರು ಏನು ಮಾಡಿದ್ದಾರೆ, ಹೊಸ ಪೋಲ್ ಸ್ಯಾಂಕ್ಷನ್ ಆಗಿದೆಯಲ್ಲ, ಅದು ಹೊಸ ಪೋಲ್ ಹಾಕಿ ಯೂನಿಫಾರ್ಮ್ ಥರ ಇರುತ್ತೆ, ಅದನ್ನು ಬೇರೆ ಕಡೆ ರೀಪ್ಲೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದರು. ಈಗ ಅದನ್ನು ನಾವು ಬೇಡ, ಆಲ್ರೆಡಿ ಇರೋ ಪೋಲ್ ಇದ್ದರೆ ನೋ ಪ್ರಾಬ್ಲಮ್, ಅದು ಮತ್ತೆ ತೆಗೆಯೋದು ಬೇಡ, ಅಲ್ಲೇ ಲೈಟ್ ಮಾತ್ರ ರೀಪ್ಲೇಸ್ ಮಾಡಿ, ಮತ್ತು ಎಲ್ಲಿ ಪೋಲ್ ಇಲ್ಲ ಅಲ್ಲಿಗೆ ಪೋಲ್ ಹಾಕಕ್ಕೆ ಹೇಳಿದ್ದೀವಿ. ನಗರದ ಕೊನೆ ಪ್ರದೇಶವಾದ ವಾರ್ಡುಗಳಲ್ಲಿ ಬೀದಿ ದೀಪಗಳಿಲ್ಲದೆ ಜನರು ರಾತ್ರಿಯಾದರೆ ಹೊರಬರುವುದಕ್ಕೂ ಹೆದರುವ ಸ್ಥಿತಿ ಇದೆ. ಇಂತಹ ಪ್ರದೇಶದಲ್ಲಿ ಬೀದಿ ದೀಪ ಹಾಕುವ ಬದಲು ಇರುವ ಪ್ರದೇಶದಲ್ಲೇ ಹಾಕಲು ಕಾರಣವೂ ಇದೆ ಎಂಬುದು ಪ್ರಜ್ಞಾವಂತರ ಆರೋಪವಾಗಿದೆ. ಇವರು ಕಂಬಗಳನ್ನು ಹಾಕುತ್ತಿರುವ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ನಿವಾಸವಿದ್ದು ಇಲ್ಲಿ ಹೆಚ್ಚು ದೀಪಗಳು ಕಾಣಿಸಿದ್ರೆ ಇಡೀ ನಗರದಲ್ಲಿ ಇದೇ ರೀತಿಯ ಬೆಳಕಿದೆ ಎಂದು ಜಿಲ್ಲಾಧಿಕಾರಿಗಳು ಭಾವಿಸುತ್ತಾರೆ. ತಮ್ಮ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಎಂಬ ದೂರದೃಷ್ಟಿಯಿಂದ ಪೌರಾಯುಕ್ತರು ಜಿಲ್ಲಾಧಿಕಾರಿಗಳ ನಿವಾಸದ ಸುತ್ತ ಹೆಚ್ಚುವರಿ ಕಂಬಗಳನ್ನು ಹಾಕುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಇನ್ನು ಇದೇ ರೀತಿಯಲ್ಲಿ ಈ ಹಿಂದೆ ಇದೇ ಪೌರಾಯುಕ್ತರು ಟ್ಯಾಂಕರ್ಗಳ ಮೂಲಕ ನೀರು ತಂದು ಬಿಬಿ ರಸ್ತೆಯನ್ನ ತೊಳೆಯುವ ಕೆಲಸ ಮಾಡಿದ್ರು. ಆಗಲೂ ಜಿಲ್ಲಾಧಿಕಾರಿಗಳು ನಗರಸಭೆ ಅಧಿಕಾರಿಗಳ ಕರ್ಮಕಾಂಡ ಕಂಡು ತರಾಟೆಗೆ ತೆಗೆದುಕೊಂಡಿದ್ದ ಕಾರಣ ತಾವು ಕೆಲಸ ಮಾಡುತ್ತಿದ್ದೇವೆ ಎಂಬುದನ್ನು ತೋರಿಸಿಕೊಳ್ಳಲು ಬಿಬಿ ರಸ್ತೆ ತೊಳೆಯುವ ಕೆಲಸ ಮಾಡಿದ್ರು. ಈಗಲೂ ಮೊನ್ನೆ ಜಿಲ್ಲಾಧಿಕಾರಿಗಳು ನಗರಸಭೆಯಲ್ಲಿ ಸಭೆ ನಡೆಸಿ ಕ್ರಿಯಾ ಯೋಜನೆ ಮಾಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡುವ ಜೊತೆಗೆ ಸಕ್ರಮವಾಗಿ ಜನರ ಕೆಲಸಗಳನ್ನು ಮಾಡಲು ಖಡಕ್ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಇದರಿಂದ ಜಿಲ್ಲಾಧಿಕಾರಿಗಳನ್ನು ಮೆಚ್ಚಿಸಲು ಅವರ ನಿವಾಸದ ಸುತ್ತ ಬೀದಿ ದೀಪ ಅಳವಡಿಸಲು ಹೆಚ್ಚುವರಿ ಕಂಬಗಳನ್ನು ಹಾಕಿ ಅದಕ್ಕೆ ನಗರಸಭೆ ಅನುದಾನ ಪೋಲು ಮಾಡುವ ಕೆಲಸಕ್ಕೆ ಪೌರಾಯುಕ್ತರು ಮುಂದಾಗಿದ್ದಾರೆ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ವಾಸ್ತವ ಏನೇ ಇದ್ರೂ ವರ್ಗಾವಣೆಯಾದರೂ ನ್ಯಾಯಾಲಯದಲ್ಲಿ ತಡೆ ತಂದು ಇಲ್ಲೇ ಇರುವ ಪೌರಾಯುಕ್ತರು ಜನರ ಕೆಲಸಗಳನ್ನು ಮಾಡುತ್ತಿರುವ ಯಾವುದೇ ನಿದರ್ಶನಗಳಿಲ್ಲದಿದ್ರೂ ಇಂತಹ ವಿವಾದಗಳು ಮಾತ್ರ ನಿರಂತರವಾಗಿ ಕೇಳಿಬರುತ್ತಿರುವುದು ವಿಶೇಷ. ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದಲ್ಲಿ ನಡೆದ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ವೇಳೆ ದುರಂತ ಸಂಭವಿಸಿದ 21 ಕಿಲೋಮೀಟರ್ ಓಟದಲ್ಲಿ ಭಾಗವಹಿಸಿದ್ದ 31 ವರ್ಷದ ಕ್ರೀಡಾಪಟು ಸಾವನ್ನಪ್ಪಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಖಾಸಗಿ ಸಂಸ್ಥೆಯ ಸಹಯೋಗದಲ್ಲಿ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಲಾಗಿತ್ತು. 10 ಹಾಗೂ 21 ಕಿಲೋಮೀಟರ್ ವಿಭಾಗದಲ್ಲಿ ಸ್ಪರ್ಧೆ ನಡೆದಿತ್ತು. ಕಣಿವೆಪುರದ ಬಳಿಯ ಖಾಸಗಿ ಬಡಾವಣೆಯಿಂದ ನಂದಿಗಿರಿಧಾಮದವರೆಗೆ ಮ್ಯಾರಥಾನ್ ಆಯೋಜಿಸಲಾಗಿತ್ತು. 21 ಕಿಲೋಮೀಟರ್ ಓಟದಲ್ಲಿ ಅರ್ಧದಷ್ಟು ದೂರ ಕ್ರಮಿಸಿದ ಬಳಿಕ ಬೆಂಗಳೂರಿನ ಅಮನ್ದೀಪ್ ಸಿಂಗ್ ಜಗಡೆ ವಯಸ್ಸು 31 ಅಸ್ವಸ್ಥರಾಗಿ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಮುದ್ದೇನಹಳ್ಳಿಯ ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಸದ್ಯ ಮೃತದೇಹವನ್ನ ಆಸ್ಪತ್ರೆಯಲ್ಲಿರಿಸಲಾಗಿದ್ದು ಬೆಂಗಳೂರಿನಲ್ಲಿರುವ ಮೃತರ ಪತ್ನಿ ಆಗಮನಕ್ಕಾಗಿ ಪೊಲೀಸರು ಹಾಗೂ ಕಾರ್ಯಕ್ರಮ ಆಯೋಜಕರು ಕಾಯುತ್ತಿದ್ದಾರೆ. ಅಮನ್ ಇನ್ಸ್ಟಾಗ್ರಾಂ ಪೋಸ್ಟ್ ಈಗ ಗಮನ ಸೆಳೆದಿದೆ. ಇಂದಿನ 21 ಕಿಲೋಮೀಟರ್ ಓಟಕ್ಕೂ ಮುನ್ನ ತಮ್ಮ ಇನ್ಸ್ಟಾಗ್ರಾಂ ಪ್ರೊಫೈಲ್ನಲ್ಲಿ ಇಂದಿನ 21 ಕಿಲೋಮೀಟರ್ ರನ್ನಿಂಗ್ನಲ್ಲಿ ದೇವರು ಜೊತೆಗಿದ್ದಾನೆ ಎಂಬ ಸಂದೇಶವನ್ನ ಅಮನ್ ಬರೆದುಕೊಂಡಿದ್ದರು ಎನ್ನಲಾಗಿದೆ. ಮ್ಯಾರಥಾನ್ ವೇಳೆ ಕ್ರೀಡಾಪಟುವಿನ ಸಾವಿಗೆ ನಿಖರ ಕಾರಣವೇನು ಎಂಬುದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಪಟ್ಟಣದ ಮೂಲಕ ಹಾದು ಹೋಗುವ ರಾಮಪಟ್ನ ರಸ್ತೆ ಹಲವು ವರ್ಷಗಳಿಂದ ಹದಗೆಟ್ಟಿದ್ದು, ಮಳೆ ಬಂದಾಗ ರಸ್ತೆ ಗುಂಡಿಗಳಲ್ಲಿ ನೀರು ನಿಂತು ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಕೂಡಲೇ ರಸ್ತೆ ದುರಸ್ತಿ ಮಾಡುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಶ್ರೀನಿವಾಸ್ ಆಗ್ರಹಿಸಿದರು. ಗುಡಿಬಂಡೆ ಪಟ್ಟಣದಿಂದ ಪುಲ್ವಮಾಕಲಹಳ್ಳಿ, ಉಳ್ಳೋಡು, ಆಲಗದರೇನಹಳ್ಳಿ, ಇಡ್ರಹಳ್ಳಿ, ರಾಮಪಟ್ನ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಗುಂಡಿಮಯವಾಗಿ ಹಲವು ವರ್ಷಗಳೇ ಕಳೆದರೂ ದುರಸ್ತಿ ಕಂಡಿಲ್ಲ. ಪ್ರತಿದಿನ ನೂರಾರು ಮಂದಿ ಈ ರಸ್ತೆಯ ಮೂಲಕ ಸಂಚರಿಸುತ್ತಿದ್ದು, ರಸ್ತೆಯ ದುಸ್ಥಿತಿಯಿಂದಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಈ ಕುರಿತು ಮಾತನಾಡಿದ ಶ್ರೀನಿವಾಸ್, ರಾಮಪಟ್ಟಣ ರಸ್ತೆಯ ಮಾರ್ಗದಲ್ಲಿ ಹಲವು ಶಿಕ್ಷಣ ಸಂಸ್ಥೆಗಳಿವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ವಾಸಿಸುವ ಪ್ರದೇಶವೂ ಇದಾಗಿದೆ. ಪ್ರತಿದಿನ ಸಾರ್ವಜನಿಕರು ಇದೇ ರಸ್ತೆಯನ್ನ ಬಳಸುತ್ತಿದ್ದಾರೆ. ಇಂತಹ ಪ್ರಮುಖ ರಸ್ತೆ ಹಲವು ವರ್ಷಗಳಿಂದ ಹದಗೆಟ್ಟಿದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸದಿರುವುದು ವಿಷಾದನೀಯ ಎಂದರು. ಸುಮಾರು ವರ್ಷಗಳಿಂದ ಈಗ ನಮ್ಮ ಭಾರತ ದೇಶಕ್ಕೆ 80 ವರ್ಷಗಳಾಗಿದೆ ಸ್ವಾತಂತ್ರ್ಯ ಬಂದು. ನಮ್ಮ ಗುಡಿಬಂಡೆಗೆ ಬಂದು 80 ವರ್ಷಗಳಾಗಿದೆ. ಈಗ ಇದೇ ತಿಂಗಳ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾಯಿದೆ. ಅದೇ ದಾರಿಯಲ್ಲಿ ಮಕ್ಕಳು ಓಡಾಡಬೇಕಾಗುತ್ತೆ, ಅದೇ ದಾರಿಯಲ್ಲಿ ಜನಪ್ರತಿನಿಧಿಗಳು, ಅದೇ ದಾರಿಯಲ್ಲಿ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ವರ್ಷಗಳಿಂದ ಅದು ರಾಮಪಟ್ಟಣ ರಸ್ತೆ ಅಂತ ಮೀಡಿಯಾದಲ್ಲಿ ಬಂದಿದೆ, ಯಾಕೆ ಗಮನ ಹರಿಸ್ತಾ ಇಲ್ಲ ಸಂಬಂಧಿಸಿದ ಅಧಿಕಾರಿಗಳಾಗಿರ್ಬೋದು, ನಮ್ಮ ಸ್ಥಳೀಯ ಶಾಸಕರು? ಅದಕ್ಕೆ ಕೂಡಲೇ ಸಂಬಂಧಪಟ್ಟಂಥ ಒಂದು ರಾಮಪಟ್ಟಣ ರಸ್ತೆ ಏನಿದೆ, ಪದವಿ ಪೂರ್ವ ಕಾಲೇಜಿಗೆ ಸ್ವಾತಂತ್ರ್ಯ ದಿನಾಚರಣೆ ರಾಷ್ಟ್ರೀಯ ಹಬ್ಬಗಳ ಮಾಡುವ ಸಂದರ್ಭದಲ್ಲಿ ತೊಂದರೆ ಆಗುವಂಥ ಒಂದು ಸಮಾಜ ಸೇವಕರು ಬಂದು ಸರ್ಕಾರಿ ದಾರಿಗಳು ರಿಪೇರಿ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ. ಮಳೆಗಾಲದಲ್ಲಿ ರಸ್ತೆಯ ಸ್ಥಿತಿ ಮತ್ತಷ್ಟು ಹದಗೆಟ್ಟಿದ್ದು, ಗುಂಡಿಗಳು ನಿರ್ಮಾಣವಾಗಿವೆ. ಕೆಲ ಗುಂಡಿಗಳು 2-3 ಅಡಿ ಆಳವಾಗಿದ್ದು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ. 2 ವಾಹನಗಳು ಎದುರು ಬಂದಾಗ ಪರಸ್ಪರ ದಾಟಲು ಸಾಧ್ಯವಾಗದೆ ಸಂಚಾರ ದಟ್ಟಣೆ ಉಂಟಾಗುತ್ತಿದೆ. ಇನ್ನು ರಸ್ತೆಯ ಗುಂಡಿಗಳನ್ನು ಕೆಲ ಖಾಸಗಿ ವ್ಯಕ್ತಿಗಳು ತಾತ್ಕಾಲಿಕವಾಗಿ ಮುಚ್ಚಿದ್ರೂ ಮಳೆ ಬಂದ ಕೂಡಲೇ ಮತ್ತೆ ಗುಂಡಿಗಳು ನಿರ್ಮಾಣವಾಗುತ್ತಿವೆ. ಆದ್ರಿಂದ ತಾತ್ಕಾಲಿಕ ದುರಸ್ತಿಗೆ ಬದಲಾಗಿ ವೈಜ್ಞಾನಿಕ ಹಾಗೂ ಶಾಶ್ವತ ರೀತಿಯಲ್ಲಿ ರಸ್ತೆ ಅಭಿವೃದ್ಧಿಪಡಿಸಬೇಕೆಂದು ಅವರು ಒತ್ತಾಯಿಸಿದರು. ರೀತಿಯಾಗಿ ಆ ರಸ್ತೆಯಲ್ಲಿ ನೋಡ್ತಾ ಇದ್ರೆ ಈಗ ಏನಾದ್ರು ಮಳೆಗಾಲ ಬಂದುಬಿಟ್ರೆ ನಾವು ಭತ್ತದ ನಾಟಿ ಮಾಡ್ಬೋದು, ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದೊಂದು ಗುಣಿ ಬಂದು 2 ಅಡಿ 3 ಅಡಿ ಇದಾಗಿದೆ. ಈಗ ಸರ್ಕಾರಿ ಮಕ್ಕಳು ಪಾಪ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಸ್ವಲ್ಪ ಏನೋ ಮಕ್ಕಳು ಇದಾಗಬೇಕು ಅಂತ ಮತ್ತು ಪೇರೆಂಟ್ಸ್ ಸ್ವಲ್ಪ ಅವ್ರಿಗೇನೋ ಚೆನ್ನಾಗಿ ಸ್ವಲ್ಪ ಇದು ಮಾಡಿಕೊಂಡು ಕಳಿಸಿರ್ತಾರೆ. ಆದರೆ ಮಳೆ ಬಂದರೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಮತ್ತು ಆ ಕಡೆಯಿಂದ ಒಂದು ಬಸ್ ಬಂದರೆ ಈ ಕಡೆಯಿಂದ ಒಂದು ಟೆಂಪೋ ಹೋದ್ರೂ ಜಾಮ್ ಆಗುತ್ತೆ. ಸ್ಥಳೀಯರಾದ ಅಫ್ಸರ್ ಮಾತನಾಡಿ, ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ನಡೆಯಲಿದ್ದು, ಇದೇ ಮಾರ್ಗದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸಂಚರಿಸಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಸ್ತೆಯ ದುಸ್ಥಿತಿ ಮತ್ತಷ್ಟು ಮುಜುಗರ ಉಂಟು ಮಾಡುವಂತಿದೆ. ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ರಸ್ತೆ
ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ತಕ್ಷಣ ರಸ್ತೆ ದುರಸ್ತಿ ಮಾಡುವ ಅಗತ್ಯವಿದೆ. ರಾಮಪಟ್ನ ರಸ್ತೆ ಸಮಸ್ಯೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಪರಿಹಾರ ಕಲ್ಪಿಸದಿರುವುದು ಖಂಡನೀಯ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಾನು ಈ ಮೂಲಕ ಸರ್ಕಾರಿ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಮಳೆಗಾಲ ಬಂದಾಗ ರಾಮಪಟ್ನ ರಸ್ತೆ ಬಹಳ ಹದಗೆಟ್ಟು ಹೋಗಿದೆ. ಆ ಒಂದು ರಸ್ತೆಯಲ್ಲಿ 2 ಶಾಲೆಗಳಿದೆ ಮತ್ತು ಕಾಲೇಜುಗಳೆರಡಿದೆ. ಎಲ್ಲ ಇದ್ರೂ ಕೂಡ ಅಧಿಕಾರಿಗಳು ಕೂಡ ಆ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಎಲ್ಲ ಒಂದು ಕಣ್ಮುಚ್ಕೊಂಡು ಓಡಾಡ್ತಾ ಇದ್ದಾರೆ. ನಾವು ಸುಮಾರು ದಿನಗಳಿಂದ ಗಮನಿಸ್ತಾನೇ ಇದ್ದೀವಿ. ಏನು ನಾಮಕಾವಾಸ್ತೆ ಯಾರೋ ಖಾಸಗಿ ವ್ಯಕ್ತಿಗಳು ಆ ಗುಣಿಗಳನ್ನು ಮುಚ್ಚೋದು, ರೆಡಿ ಮಾಡೋದು, ಮತ್ತು ಮಳೆಗಾಲ ಬಂದರೆ ಕಾಮನ್ನಾಗಿ ಆಗೋದು. ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಏನು ನಿದ್ದೆ ಮಾಡ್ತಾ ಇದ್ದೀರಾ, ದಯವಿಟ್ಟು ನೀವು ಹುಷಾರಾಗಿ ಆ ಒಂದು ರಾಮಪಟ್ನ ರಸ್ತೆಯನ್ನು ಆದಷ್ಟು ಬೇಗ ಸರಿ ಮಾಡಬೇಕು. ಇಲ್ಲದಿದ್ದರೆ ನಾವೆಲ್ಲನೂ ಸೇರಿ ರಾಮಪಟ್ನ ಸರ್ಕಲ್ನಲ್ಲಿರುವ ವಾಸ ಮಾಡ್ತಾ ಇರುವಂಥ ನಾವು ನಾಗರಿಕರು ಎಲ್ಲರೂ ಸೇರಿ ಉಗ್ರವಾದ ಒಂದು ಹೋರಾಟ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ರಸ್ತೆ ಸಮಸ್ಯೆ ಶೀಘ್ರ ಪರಿಹರಿಸದಿದ್ದರೆ ರಾಮಪಟ್ನ ಸರ್ಕಲ್ ಹಾಗೂ ಸುತ್ತಮುತ್ತಲಿನ ನಾಗರಿಕರನ್ನ ಒಗ್ಗೂಡಿಸಿಕೊಂಡು ತೀವ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಅಪ್ಸರ್ ಎಚ್ಚರಿಸಿದರು. ಮಕ್ಕಳು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ರಾಮಪಟ್ನ ರಸ್ತೆ ಶೀಘ್ರ ದುರಸ್ತಿ ಮಾಡಬೇಕು ಎಂದು ಮನವಿ ಮಾಡಿದರು. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಚಟುವಟಿಕೆಗಳು ಗರಿಗೆದರಿವೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಮುಖಂಡರು ಹಾಗೂ ಕಾರ್ಯಕರ್ತರ ಸಮಾವೇಶ ನಡೆಯಿತು. ಚುನಾವಣೆ ಸಿದ್ಧತೆ, ಪಕ್ಷ ಸಂಘಟನೆ ಹಾಗೂ ಅಭ್ಯರ್ಥಿ ಗೆಲುವಿಗಾಗಿ ಕೈಗೊಳ್ಳಬೇಕಾದ ಕಾರ್ಯತಂತ್ರಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕನ್ವೆನ್ಷನ್ ಹಾಲ್ನಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆ ಹಾಗೂ ಮುಖಂಡರು ಮತ್ತು ಕಾರ್ಯಕರ್ತರ ಸಮಾವೇಶ ಆಯೋಜಿಸಲಾಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ಬಿಜೆಪಿ ಮುಖಂಡರು ಹಾಗೂ ಪಕ್ಷದ ಪ್ರಮುಖ ಕಾರ್ಯಕರ್ತರು ಭಾಗವಹಿಸಿ ಮುಂಬರುವ ಚುನಾವಣೆಯ ಸಿದ್ಧತೆಗಳ ಕುರಿತು ಚರ್ಚೆ ನಡೆಸಿದರು. ಆಗ್ನೇಯ ಪದವೀಧರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಕ್ಷದ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸುವುದು, ಪದವೀಧರ ಮತದಾರರನ್ನ ಸಂಪರ್ಕಿಸುವುದು ಹಾಗೂ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವ ಕುರಿತು ಮುಖಂಡರಿಗೆ ಸೂಚನೆ ನೀಡಲಾಯಿತು. ಇದೇ ವೇಳೆ ಸ್ಥಳೀಯ ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಸಕ್ರಿಯಗೊಳಿಸುವುದು ಹಾಗೂ ಚುನಾವಣಾ ತಂತ್ರಗಾರಿಕೆ ರೂಪಿಸುವ ಬಗ್ಗೆಯೂ ಚರ್ಚೆ ನಡೆಯಿತು. ಸಭೆಯಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಪಕ್ಷದ ಚುನಾವಣಾ ಸಿದ್ಧತೆಗೆ ಒತ್ತು ನೀಡಿದರು. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಡೆದ ಸಭೆ ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣಾ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಹೊಸ ಹುಮ್ಮಸ್ಸು ಮೂಡಿಸಿದೆ. ಆಗ್ನೇಯ ಪದವೀಧರ ಎನ್ಡಿಎ ಅಭ್ಯರ್ಥಿ ಕೆಎಂ ಸುರೇಶ್ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು. ಒಟ್ಟಾರೆ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಬಿಜೆಪಿ ಚಿಕ್ಕಬಳ್ಳಾಪುರದಿಂದಲೇ ಸಂಘಟನಾ ಚಟುವಟಿಕೆಗಳಿಗೆ ವೇಗ ನೀಡಿದ್ದು, ಕಾರ್ಯಕರ್ತರ ಬಲದೊಂದಿಗೆ ಚುನಾವಣಾ ಅಖಾಡಕ್ಕೆ ಸಜ್ಜಾಗುತ್ತಿರುವ ಸಂದೇಶ ನೀಡಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಉದ್ಯಾನಗಳು ಇವೆಯೋ ಇಲ್ಲವೋ ಹೀಗೊಂದು ಅನುಮಾನ ನಾಗರಿಕರನ್ನ ಕಾಡುತ್ತಿದೆ. ಸದ್ಯ ಇರುವ 3 ಉದ್ಯಾನಗಳಲ್ಲಿ ಕನಿಷ್ಠ ಸೌಲಭ್ಯಗಳೇ ಇಲ್ಲ. ನಗರ ಹೊರವಲಯದಲ್ಲಿ ರೆಡ್ಡಿಕೆರೆ ಪಕ್ಕದಲ್ಲಿರುವ ಉದ್ಯಾನ, ಡಾಕ್ಟರ್ ಎಚ್.ಎನ್. ಉದ್ಯಾನ ಹಾಗೂ ಇಕೋ ಉದ್ಯಾನಗಳಿವೆ. ಆದರೆ ಇವು ಸೂಕ್ತ ನಿರ್ವಹಣೆ, ಕನಿಷ್ಠ ಸೌಲಭ್ಯಗಳು ಇಲ್ಲದೆ ನಲುಗಿವೆ.
ಬಾಗೇಪಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ 23 ವಾರ್ಡ್ಗಳಿವೆ. ನ್ಯಾಷನಲ್ ಕಾಲೇಜಿನಿಂದ ಸಿವಿಲ್ ನ್ಯಾಯಾಲಯದವರೆಗೆ ಹಾಗೂ ಕೊತ್ತಪಲ್ಲಿಯಿಂದ ರಾಮಸ್ವಾಮಿ ಪಲ್ಲಿಯವರೆಗೆ ಪಟ್ಟಣ ವ್ಯಾಪಿಸಿದೆ. 22,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ತಾಲೂಕು ಕೇಂದ್ರವಾದರೂ ಒಂದು ಸುಸಜ್ಜಿತ ಉದ್ಯಾನ ಇಲ್ಲ. ಈಗ ಇರುವ 3 ಉದ್ಯಾನವನಗಳು ನಗರದ ಒಳಗೆ ಇಲ್ಲ. ಗೂಳೂರು ರಸ್ತೆಯ ರೆಡ್ಡಿ ಕೆರೆಕಟ್ಟೆ ಪಕ್ಕದ ಉದ್ಯಾನದ್ದು ಇದೇ ಸ್ಥಿತಿ. ಇಲ್ಲಿಯೂ ಕುಳಿತುಕೊಳ್ಳಲು ಆಸನಗಳು, ಪಾದಚಾರಿ ರಸ್ತೆ ಇಲ್ಲ. ಮಕ್ಕಳ ಆಟಿಕೆಗಳು ಇಲ್ಲ. ಮುಖ್ಯದ್ವಾರದ ಗೇಟ್ ಮುರಿದು ಅನೇಕ ವರ್ಷಗಳು ಕಳೆದರೂ ದುರಸ್ತಿಯಾಗಿಲ್ಲ. ನಿರ್ಜನ ಪ್ರದೇಶ ಇದಾಗಿರುವುದರಿಂದ ವಾಯುವಿಹಾರಿಗಳು ಇಲ್ಲಿಗೆ ಬರುತ್ತಿಲ್ಲ. ಪುರಸಭೆಯಿಂದ ಉದ್ಯಾನ ಅಭಿವೃದ್ಧಿಗೆ ಕೋಟ್ಯಾಂತರ ಹಣ ವ್ಯಯ ಮಾಡಲಾಗಿದೆ. ಆದರೆ ಅದು ನೀರಿನಲ್ಲಿ ಹೋಮ ಮಾಡಿದಂತೆ ಆಗಿದೆ. ಈ ಉದ್ಯಾನ ಮುಳ್ಳು ಪೊದೆಗಳು ಕೂಡಿದೆ ಹಾಗೂ ಸರಿಯಾಗಿ ತಡೆಗೋಡೆ ಇಲ್ಲ. ಈ ಉದ್ಯಾನ ಕುಡುಕರ ಅಡ್ಡ ಆಗಿದೆ. ಸಂಪೂರ್ಣವಾಗಿ ಈ ಉದ್ಯಾನವನ ಮುಳ್ಳು ಪೊದೆಗಳು ಕೂಡಿದ್ದು ಸರಿಯಾದ ನಿರ್ವಹಣೆ ಇಲ್ಲದೆ ಮೂಲೆಗುಂಪಾಗಿದೆ. ಇಲ್ಲಿ ಕೂರಲು ಸೂಕ್ತ ಆಸನಗಳ ವ್ಯವಸ್ಥೆ ಇಲ್ಲ. ಮಕ್ಕಳ ಆಟಿಕೆಗಳು ತುಕ್ಕು ಹಿಡಿದಿವೆ. ವಾಯುವಿಹಾರ ಮಾಡಲು ಆಗುತ್ತಿಲ್ಲ. ನಿವೃತ್ತ ನೌಕರರು, ವಾಯುವಿಹಾರಿಗಳು, ಜನರು ವಿಶ್ರಾಂತಿ ಪಡೆಯಲು ಆಗುತ್ತಿಲ್ಲ. ಪಟ್ಟಣಕ್ಕೆ ಈ ಉದ್ಯಾನ ದೂರ ಇರುವುದರಿಂದ ವೃದ್ಧರು, ವಾಯುವಿಹಾರಿಗಳು ಉದ್ಯಾನಕ್ಕೆ ಹೋಗಲು ಆಗುತ್ತಿಲ್ಲ. ಉದ್ಯಾನದಲ್ಲಿ ಕಳೆ, ಮುಳ್ಳಿನ ಗಿಡಗಳು ಬೆಳೆದಿವೆ. ಹಾವು, ಚೇಳುಗಳ ಕಾಟ ಹೆಚ್ಚಾಗಿದೆ. ಜನರು ಇಲ್ಲಿ ತ್ಯಾಜ್ಯ ಸುರಿಯುತ್ತಿದ್ದು ವಾತಾವರಣ ಕಲುಷಿತವಾಗಿದೆ. ಉದ್ಯಾನ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಈ ಬಗ್ಗೆ ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಉದ್ಯಾನವನ ಇದಾಗಿದ್ದು, ಈ ಉದ್ಯಾನವನದಲ್ಲಿ ಸಂಪೂರ್ಣವಾಗಿ ಮುಳ್ಳು ಪೊದೆಗಳು ಹಾಗೂ ಕುಡುಕರ ಅಡ್ಡೆಯಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಸಹ ಹೇಳಬಹುದು. ಏಕೆಂದರೆ ಸುಮಾರು ದಿನಗಳಿಂದ ಇದೇ ಪರಿಸ್ಥಿತಿಯಾಗಿದೆ. ಇತ್ತ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಸಾರ್ವಜನಿಕರ ಹಣ ವ್ಯರ್ಥವಾಗುತ್ತಿದೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಬಾಗೇಪಲ್ಲಿಗೆ ಹೊಂದಿಕೊಂಡಿರ್ತಕ್ಕಂಥ ಕೊರ್ಲಕುಂಟೆ ರಾಮಸ್ವಾಮಿಪಲ್ಲಿ ಕೆರೆ ಕಟ್ಟೆ ಏನಿದೆ, ಅದರ ಪಕ್ಕದಲ್ಲಿ ಒಂದು ಪಾರ್ಕ್ ಅಂತೇಳಿ ಪುರಸಭೆ ಕಡೆಯಿಂದ ಒಂದು ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಆ ಪಾರ್ಕು ಸಂಪೂರ್ಣವಾಗಿ ಗಿಡಮೂಲಿಕೆಗಳೆಲ್ಲ ಕೂಡ ಬೆಳೆದು ಅದರಲ್ಲಿ ಪಾರ್ಕ್ ಥರ ಇಲ್ಲ, ಒಂದು ಕಾಡು ಥರ ಇವತ್ತು ನಾವು ನೋಡ್ತಾ ಇದ್ದೀವಿ. ಮತ್ತು ಯಾವುದೇ ಥರದ ವಾಯುವಿಹಾರ ಮಾಡಲಿಕ್ಕೂ ಕೂಡ ಆ ಪಾರ್ಕು ಇಲ್ಲದೆ ಇರ್ತಕ್ಕಂಥದ್ದು. ಮತ್ತು ಸುತ್ತಮುತ್ತಲು ತಡೆಗೋಡೆಗಳನ್ನು ಯಾವುದೋ ಕಾಂಪೌಂಡು ಏನು ಆಗದೆ ಮುಳ್ಳುತಂತಿಗಳನ್ನು ಹಾಕಿರೋದ್ರಿಂದ ಅಲ್ಲಿ ಜಾಸ್ತಿ ಒತ್ತುವರಿ ಕೂಡ ಇವತ್ತು ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಸರ್ಕಾರಿಗೆ ಸಂಬಂಧಪಟ್ಟಂಥ ಒಂದು ಜಮೀನು, ಒಂದು ಪ್ಲೇಸು, ಅದು ಇವತ್ತು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕಾದಂಥ ಒಂದು ಪಾರ್ಕ್ ಏನಿದೆ, ಅದು ಸಂಪೂರ್ಣವಾಗಿ ಇವತ್ತು ದೊಡ್ಡ ದೊಡ್ಡ ಮರಗಳಾಗಿ ಇವತ್ತು ಬೆಳೆದು ಬಿಟ್ಟು ಆ ಪಾರ್ಕ್ ಇದೆಯಾ ಇಲ್ವೋ ಅನ್ನೋದು ಕೂಡ ಇವತ್ತು ಪ್ರಶ್ನೆ ಆಗಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್.
22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704 9900936936. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಶ್ರೀ ಬೃಂದಾವನ್ ಎನ್ಕ್ಲೇವ್ ಅಂತ ಸುಮಾರು ಒಂದು ಬಡ್ಜೆಟ್ ವಿಲ್ಲಾಸ್, BTCP ಅಪ್ರೂವಲ್, ಆಮೇಲೆ ರೇರಾ ಅಪ್ರೂವಲ್ ಹಾಕಿದ್ದೀರಿ. ಇನ್ನು ಒಂದು ಕೆಲವೇ ಒಂದು 10-15 ಡೇಸ್ ಅಲ್ಲಿ ಅದು ರೇರಾನು ಬಂದಿರುತ್ತೆ. ಸುಮಾರು ಕರ್ಣಶ್ರೀ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕೊರೋನಾ ಆದ್ಮೇಲೆ ಫಸ್ಟ್ ಪ್ರಾಜೆಕ್ಟ್ ಇದು ಲಾಂಚ್ ಮಾಡ್ತಾ ಇದ್ರಿ. 180 ವಿಲ್ಲಾ ಬರುತ್ತೆ 30-40, 30-50 ಅಲ್ಲಿ. ಸೊ ಎಲ್ಲ ಡಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಟ್ರಿಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಆಮೇಲೆ 4 ಬೆಡ್ರೂಮ್ ಡೂಪ್ಲೆಕ್ಸ್ ವಿತ್ ಎಲ್ಲ ಬೇಸಿಕ್ ಕಮ್ಯುನಿಟೀಸ್. ಬೆಂಗಳೂರಲ್ಲಿ ಈಗ ಈ ಸ್ಟ್ಯಾಂಡರ್ಡ್ ಆಗಿ ಒಂದು ಟಾಪ್ ಎಂಡ್ ಎಲ್ಲ ಹೆಂಗ್ ಮಾಡ್ತಾರೋ ಅದೇ ತರ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕು. ಒಂದು 3 ವರ್ಷಕ್ಕೆ ಅವ್ರಿಗೆ ಡಬಲ್ ಅಮೌಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿ ಅಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಿಂದ ದೇಶದಾದ್ಯಂತ ಹೊಸದಾಗಿ ಹಮ್ಮಿಕೊಂಡಿರುವ ಮಹತ್ವಾಕಾಂಕ್ಷೆಯ ಸಂಘಟನ್ ಸೃಜನಾ ಅಭಿಯಾನ್ ಈಗ ವಿವಿಧ ರಾಜ್ಯದ 40 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಯಶಸ್ವಿಯಾಗಿ ಮುಂದುವರೆದಿದೆ. ಇದರ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ವಿಶೇಷ ಸಿದ್ಧತೆಗಳು ನಡೆದಿವೆ ಎಂದು ರಾಷ್ಟ್ರೀಯ ವೀಕ್ಷಕರಾಗಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಡಾಕ್ಟರ್ ಪಲಾಕ್ ವರ್ಮಾ ಹೇಳಿದರು. ಚಿಂತಾಮಣಿ ನಗರದ ಎಂಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪ ಮತ್ತು ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗರೇಪಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪಕ್ಷದ ಸಂಘಟನ್ ಸೃಜನಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಡಾಕ್ಟರ್ ಪಲಾಕ್ ವರ್ಮಾ ಹೊಸ ನಾಯಕತ್ವಕ್ಕೆ ಒತ್ತು ಮತ್ತು ಡಿಜಿಟಲ್ ಯುಗಕ್ಕೆ ತಕ್ಕ ಆಯ್ಕೆ ಕುರಿತು ಮಾಹಿತಿ ನೀಡಿದ ಅವರು, ಹಿಂದಿನ ಕಾಲದಲ್ಲಿ ಹಿರಿಯ ತಲೆಮಾರುಗಳ ಅನುಭವ ಹಾಗೂ ಯೋಗ್ಯತೆ ಆಧಾರದ ಮೇಲೆ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗುತ್ತಿತ್ತು. ಆದರೆ ಇಂದಿನ ಆಧುನಿಕ ಕಾಲಘಟ್ಟಕ್ಕೆ ತಕ್ಕಂತೆ ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಪರಿಣಿತಿ ಹೊಂದಿರುವ ಹಾಗೂ ಹೊಸ ಪೀಳಿಗೆಯ ಸಮರ್ಥ ನಾಯಕರನ್ನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವ ಪ್ರಕ್ರಿಯೆ ಈ ಅಭಿಯಾನದ ಮೂಲಕ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದರು. ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಆಯ್ಕೆಯಾದ ಎಲ್ಲಾ ಜಿಲ್ಲಾಧ್ಯಕ್ಷರಿಗೆ ದೆಹಲಿಯಲ್ಲಿ 10 ದಿನಗಳ ಕಾಲ ವಿಶೇಷ ತರಬೇತಿ ನೀಡಲಾಗುತ್ತದೆ. ತರಬೇತಿಯ ಬಳಿಕ ಹೊಸ ಸಮಿತಿಗಳನ್ನು ರಚಿಸಲಾಗುವುದು.
ಈ ಎಲ್ಲ ಕ್ರಮಗಳಿಂದ ಪಕ್ಷಕ್ಕೆ ತಳಮಟ್ಟದಲ್ಲಿ ಮತ್ತಷ್ಟು ಬಲ ಬರಲಿದೆ ಹಾಗೂ ಸಮಾಜದ ಎಲ್ಲ ವರ್ಗಗಳು ಹಾಗೂ ಸಮುದಾಯಗಳಿಗೆ ಸಮಾನ ಪ್ರಾಮುಖ್ಯತೆ ಸಿಗಲಿದೆ ಎಂದು ವಿವರಿಸಿದರು. ಕೆಪಿಸಿಸಿ ಉಪಾಧ್ಯಕ್ಷ ವಿಆರ್ ಸುದರ್ಶನ್ ಮಾತನಾಡಿ, ಪಕ್ಷವನ್ನ ತಳಮಟ್ಟದಿಂದ ಇನ್ನಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲಾ ವರ್ಗಗಳಿಗೂ ಪ್ರಾತಿನಿಧ್ಯ ಕಲ್ಪಿಸಿ ಯುವ ಪೀಳಿಗೆಯನ್ನ ಮುಂಚೂಣಿಗೆ ತರುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿರುವ ಈ ಅಭಿಯಾನವು ಪಕ್ಷವನ್ನ ಮತ್ತಷ್ಟು ಗಟ್ಟಿಗೊಳಿಸುವುದರ ಜೊತೆಗೆ ಪಕ್ಷದ ವಲಯದಲ್ಲಿ ವಿಶ್ವಾಸ ವ್ಯಕ್ತಪಡಿಸಲಾಗುತ್ತದೆ ಎಂದರು. ಎಲ್ಲ ರಾಜ್ಯಗಳಲ್ಲೂ ಹೀಗೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಈಗಾಗಲೇ ನಾವು ಇಂಥ ಒಂದು ಪ್ರಕ್ರಿಯೆಯಲ್ಲಿ 6-7 ಜಿಲ್ಲೆಗಳಲ್ಲೂ ಕೂಡ ಭಾಗವಹಿಸಿದ್ದಾರೆ ಎಂದು ಡಾಕ್ಟರ್ ಪಾಲಕ್ ಅವರು ತಿಳಿಸಿದ್ದಾರೆ. ಮತ್ತೆ ಈ ಅಭಿಪ್ರಾಯ ಏನಿದೆ ಇದನ್ನು ತೆಗೆದುಕೊಂಡಿದ್ದಾದ್ಮೇಲೆ ಸುಮಾರು 6 ಲಿಸ್ಟ್ಗಳನ್ನು ನಾವು ಕಳಿಸ್ಕೊಡ್ಬೇಕಾಗುತ್ತೆ. ಅದು ಬೇರೆ ಬೇರೆ ಕ್ಯಾಟಗರಿಗೆ ಸಂಬಂಧಪಟ್ಟಾಗೆ 6 ಜನರ ಹೆಸರುಗಳನ್ನು ಕಳಿಸಬೇಕಾಗುತ್ತೆ. ನಾವು ಮಾತಾಡಿದ್ದ ರೂಮಲ್ಲಿ ಕೂತ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆಲ್ಲರ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿ, ಈ ಏನು ಅಬ್ಸರ್ವೇಷನ್ಸ್ ಏನಿದೆ ಅವ್ರು ಮಾಡುವಂಥ ಶಿಫಾರಸುಗಳು ಅವರು ಗಮನಿಸುವಂಥ ಅಂಶಗಳೇನಿರ್ತವೆ ಅದನ್ನ ನಾವು ನಮ್ಮ ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಅಲ್ಲಿನ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಮತ್ತು ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಚರ್ಚೆಗಳನ್ನು ಮಾಡಿ ಅಂತಿಮವಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾರ್ಯಾರು ಡಿಸಿಸಿ ಅಧ್ಯಕ್ಷರು ಆಗಬೇಕು ಅನ್ನುವಂಥ ಕ್ರಮಗಳನ್ನು ನಾವು ತೆಗೆದುಕೊಳ್ಳುವಂಥದ್ದು. ಇದನ್ನ ಗಮನದಲ್ಲಿ ಇಟ್ಕೊಂಡು ಚಿಂತಾಮಣಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಪಕ್ಷವನ್ನ ಈ ವಿಶೇಷ ಅಭಿಯಾನದಲ್ಲಿ ಎಐಸಿಸಿ ಹಾಗೂ ಕೆಪಿಸಿಸಿ ವೀಕ್ಷಕರು ಭಾಗವಹಿಸಿ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಕಡ್ಡಾಯವಾಗಿ ಪಾಲ್ಗೊಂಡು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಮೂಲಕ ತಳಮಟ್ಟದಿಂದ ಪಕ್ಷವನ್ನ ಗಟ್ಟಿಗೊಳಿಸುವ ನಿಟ್ಟಿನ ಪ್ರಯತ್ನ ಸಾಗುತ್ತಿದೆ ಎಂದರು. ರಾಷ್ಟ್ರೀಯ ವೀಕ್ಷಕರಾಗಿರುವ ಡಾಕ್ಟರ್ ಪಲಾಕ್ ವರ್ಮಾ ಅವರು ಯುವ ಕಾಂಗ್ರೆಸ್ನಿಂದ ಬಂದಿರುವ ಗುಜರಾತ್ ಮೂಲದವರಾಗಿದ್ದು, ಪ್ರಸ್ತುತ ಎಐಸಿಸಿ ಕಾರ್ಯದರ್ಶಿಯಾಗಿ ಆಂಧ್ರಪ್ರದೇಶ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಉಸ್ತುವಾರಿ ವಹಿಸಿರುವ ಅವರನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಐಸಿಸಿ ವೀಕ್ಷಕರಾಗಿ ನೇಮಿಸಲಾಗಿದೆ. ಇವರ ಜೊತೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ರವರನ್ನ ಸಹ ಈ ಕಾರ್ಯಕ್ರಮದ ಉಸ್ತುವಾರಿಗಳನ್ನಾಗಿ ನಿಯೋಜಿಸಲಾಗಿದೆ ಎಂದು ಡಾಕ್ಟರ್ ಎಂಸಿ ಸುಧಾಕರ್ ವಿವರಿಸಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಸಚಿವ ನಾಗೇಂದ್ರ ವಿರುದ್ಧ ಇಡಿ ತನಿಖೆ ಕುರಿತು ಕೋಲಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯಿಸಿ, ನಾಗೇಂದ್ರ ವಿರುದ್ಧ ಗಂಭೀರ ಆರೋಪ ಇದೆ, ಚಾರ್ಜ್ ಶೀಟ್ ಫೈಲ್ ಆಗಿದೆ. ಸಚಿವರಾಗಿದ್ದಾಗ ವಾಲ್ಮೀಕಿ ನಿಗಮದಿಂದ 100 ಕೋಟಿ ಲಪಟಾಯಿಸಿದ್ದಾರೆ. ತೆಲಂಗಾಣದಲ್ಲಿ ಅಕೌಂಟ್ ಓಪನ್ ಮಾಡಿ ಕ್ಯಾಶ್ ಡ್ರಾ ಮಾಡಿದ್ದಾರೆ. ಪರಿಶಿಷ್ಟ ಪಂಗಡದ ಹಣ ಕೊಳ್ಳೆ ಹೊಡೆದಿದ್ದಾರೆ. ಈಗ ಮತ್ತೆ ಸಚಿವರನ್ನಾಗಿ ಮಾಡಿರೋದನ್ನ ಖಂಡಿಸಿರುವುದಾಗಿ ಹೇಳಿದ್ರು. ಸಚಿವ ನಾಗೇಂದ್ರ ವಿರುದ್ಧ ಇಡಿ ತನಿಖೆ ಕುರಿತು ಕೋಲಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯಿಸಿ, ನಾಗೇಂದ್ರ ವಿರುದ್ಧ ಗಂಭೀರ ಆರೋಪ ಇದೆ, ಚಾರ್ಜ್ ಶೀಟ್ ಫೈಲ್ ಆಗಿದೆ. ಸಚಿವರಾಗಿದ್ದಾಗ ವಾಲ್ಮೀಕಿ ನಿಗಮದಿಂದ 100 ಕೋಟಿ ಲಪಟಾಯಿಸಿದ್ದಾರೆ. ತೆಲಂಗಾಣದಲ್ಲಿ ಅಕೌಂಟ್ ಓಪನ್ ಮಾಡಿ ಕ್ಯಾಶ್ ಡ್ರಾ ಮಾಡಿದ್ದಾರೆ. ಪರಿಶಿಷ್ಟ ಪಂಗಡದ ಹಣ ಕೊಳ್ಳೆ ಹೊಡೆದಿದ್ದಾರೆ. ಈಗ ಮತ್ತೆ ಸಚಿವರನ್ನಾಗಿ ಮಾಡಿರೋದನ್ನ ಖಂಡಿಸುವುದಾಗಿ ಹೇಳಿದ್ರು. ಅಧಿವೇಶನದಲ್ಲಿ ಈ ಕುರಿತು ಹೋರಾಟ ಮಾಡುವುದಾಗಿ ವಿಜಯೇಂದ್ರ ಘೋಷಿಸಿದ್ರು. ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈಬಿಡಬೇಕು. ಜಾಮೀನು ಉಲ್ಲಂಘನೆ ಬಗ್ಗೆ ನ್ಯಾಯಾಲಯ ತೀರ್ಮಾನ ಮಾಡಲಿದೆ ಎಂದ ಅವರು, ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಕುರಿತು ಪ್ರತಿಕ್ರಿಯಿಸಿ, ವಿಪಕ್ಷ ನಾಯಕ ಅಶೋಕ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಪಾದಯಾತ್ರೆಗೆ ಬೆಂಬಲ ನೀಡಿದ್ದೇವೆ. ರೈತರೇ ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ದು, ರೈತರನ್ನ ಹೆದರಿಸಿ ಬಲವಂತವಾಗಿ ಜಮೀನು ಬಿಡಿಸುವ ಕೆಲಸ ಕಾಂಗ್ರೆಸ್ ಮಾಡ್ತಿದೆ. ಒತ್ತಾಯಪೂರ್ವಕವಾಗಿ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಲಾಗ್ತಾ ಇದೆ. ರೈತರ ಪರವಾಗಿ ಕಾಂಗ್ರೆಸ್ ಸರ್ಕಾರ ನಿಲ್ಲಬೇಕು. ರೈತರ ಹೋರಾಟಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಬೆಂಬಲ ನೀಡಿದೆ ಎಂದರು. ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಾಗೇಂದ್ರ ಅವರ ವಿರುದ್ಧ ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಇದೆ. ಇವತ್ತು ಚಾರ್ಜ್ ಶೀಟ್ ಕೂಡ ಅವ್ರ ವಿರುದ್ಧ ಫೈಲ್ ಆಗಿರುವಂಥದ್ದು. ಏನು ಪ್ರಕರಣ? ಅವರು ಸಚಿವರಿದ್ದಾಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ಹಣವನ್ನ ಲಪಟಾಯಿಸಿ ತೆಲಂಗಾಣ ರಾಜ್ಯದಲ್ಲಿ ಸಾವಿರಾರು ಅಕೌಂಟ್ಗಳನ್ನು ಓಪನ್ ಮಾಡಿ ಅಲ್ಲಿ ಕ್ಯಾಶ್ ಅನ್ನು ಡ್ರಾ ಮಾಡಿ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಯಾವ ಪರಿಶಿಷ್ಟ ಪಂಗಡದ ಮಕ್ಕಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನ ಮತ್ತೆ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲೂ ಕೂಡ ನಾಡಿದ್ದು ಸದನ ಕೂಡ ಪ್ರಾರಂಭ ಆಗ್ತದೆ, ಅಲ್ಲೂ ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ. ಯಾವುದೇ ಕಾರಣಕ್ಕೂ ಅವರು ಸಚಿವ ಸಂಪುಟದಿಂದ ಅವ್ರನ್ನ ಕೈ ಬಿಡಬೇಕು.
ಈ ನಿಟ್ಟಿನ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಬೇಲ್ ಕಂಡೀಷನ್ ಅನ್ನ ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನ್ಯಾಯಾಲಯ ಇದೆ, ಖಂಡಿತ ಅದ್ರ ಬಗ್ಗೆ ತೀರ್ಮಾನನ ತೆಗೆದುಕೊಳ್ತದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳ್ತಾ ಇದ್ದೀನಲ್ಲ, ಇಂಥ ಗಂಭೀರವಾಗಿರ್ತಕ್ಕಂಥ ಆರೋಪ, ಭ್ರಷ್ಟಾಚಾರದ ಆರೋಪ ಇದೆ, ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಇದು ನಮ್ಮ ಆಗ್ರಹ. ಹೋರಾಟವನ್ನು ಮುಂದುವರಿಸ್ತೇವೆ. ಈ ಕುರಿತು ಸದನದಲ್ಲಿ ನಾವು ಹೋರಾಟ ಮಾಡುತ್ತೇವೆ. ಹೋರಾಟ ಹಾಗೂ ಪಾದಯಾತ್ರೆಗೆ ನಮ್ಮದು ಸಾಂಕೇತಿಕ ಬೆಂಬಲವಿದೆ. ಅಶೋಕ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಆರ್ಎಸ್ಎಸ್ ಕುರಿತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕೆ ಕುರಿತು ಮಾತನಾಡಿ, ನೆಹರು ಅವರಿಂದ ರಾಜೀವ್ ಗಾಂಧಿಯವರೆಗೂ ಏನೂ ಮಾಡಲು ಆಗಲಿಲ್ಲ. ಆರ್ಎಸ್ಎಸ್ ಬ್ಯಾನ್ ಮಾಡುತ್ತೇವೆ ಅಂತ ಹೇಳಿದ್ದನ್ನ ಗಮನಿಸಿದ್ದೇವೆ. ಆರ್ಎಸ್ಎಸ್ ದೇಶದಲ್ಲಿ ರಾಷ್ಟ್ರಭಕ್ತರನ್ನ ನಿರ್ಮಾಣ ಮಾಡ್ತಿದೆ. ಪವಿತ್ರ ಕಾರ್ಯದಲ್ಲಿ 10 ದಶಕಗಳಿಂದ ಆರ್ಎಸ್ಎಸ್ ತೊಡಗಿದೆ ಎಂದರು. ಪ್ರಿಯಾಂಕ್ ಖರ್ಗೆಗೆ ಮಾಹಿತಿ ಕೊರತೆ ಇದೆ. ಗೃಹ ಸಚಿವರಾಗಿ ಅವರ ಕೆಲಸ ಮೊದಲು ಮಾಡಲಿ. ಆರ್ಎಸ್ಎಸ್ ಬ್ಯಾನ್ ಮಾಡುವ ಭ್ರಮೆಯಲ್ಲಿ ಪ್ರಿಯಾಂಕ್ ಖರ್ಗೆ ಇದ್ದಾರೆ. ಅದು ಆಗೋದಿಲ್ಲ. ಅಕ್ರಮ ವಲಸಿಗರ ವಿರುದ್ಧ ಸದನದಲ್ಲಿ ಹೋರಾಟ ಮಾಡುತ್ತೇವೆ. ಅಕ್ರಮ ವಲಸಿಗರ ವಿರುದ್ಧ ದೂರು ನೀಡಿದ್ರೆ ಅವರ ಮೇಲೆಯೇ ಪ್ರಕರಣ ದಾಖಲಾಗ್ತಾ ಇದೆ. ಕಾಂಗ್ರೆಸ್ ಅತೃಪ್ತ ಶಾಸಕರಿಗೆ ಆಹ್ವಾನ ಕುರಿತು ಕೇಂದ್ರ ಸಚಿವ ಕುಮಾರಸ್ವಾಮಿ ಬಹಿರಂಗವಾಗಿ ಆಹ್ವಾನ ನೀಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡದೆ ವಿಜಯೇಂದ್ರ ಮೌನಕ್ಕೆ ಶರಣಾದರು. ರಾಜ್ಯದಲ್ಲಿ ಬರ ಕುರಿತು ಮಾತನಾಡಿ, ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ. ಬೆಳೆಗಳು ಇಲ್ಲದೆ ರೈತರು ಪರದಾಡುತ್ತಿದ್ದಾರೆ. ಸರ್ಕಾರ ಪರಿಹಾರ ನೀಡಬೇಕಿತ್ತು. ಸಚಿವರು, ಶಾಸಕರು ದೆಹಲಿ ಪ್ರವಾಸ ಮಾಡಿ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ತಡ ಮಾಡದೆ ಸಂಕಷ್ಟದಲ್ಲಿರುವ ರೈತರಿಗೆ ಸ್ಪಂದಿಸಬೇಕು. ಕೇಂದ್ರ ಸರ್ಕಾರವನ್ನ ಕೇಳದೆ ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು. ಮೊದಲು ರಾಜ್ಯ ಸರ್ಕಾರ ಪರಿಹಾರ ನೀಡಿ ಬಳಿಕ ಕೇಂದ್ರ ಸರ್ಕಾರವನ್ನ ಕೇಳಲಿ ಎಂದರು. ರಾಜ್ಯ ಸರ್ಕಾರಕ್ಕೆ ಇವತ್ತೇನು ಭೀಕರ ಬರ, ಮಳೆ ಕಳೆದ 8-10 ದಿನದಿಂದ ನೋಡ್ತಾ ಇದ್ದಾರೆ. ಆದರೆ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಕುಡಿಯೋ ನೀರಿನ ಹಾಹಾಕಾರವೂ ಕೂಡ ಇದೆ. ಇಡೀ ರಾಜ್ಯದಲ್ಲಿ ಇವತ್ತು ರಾಗಿ ಇರ್ಬೋದು, ಜೋಳ ಇರ್ಬೋದು, ಹಣ್ಣು ತರಕಾರಿ ಎಲ್ಲವೂ ಕೂಡ ಎಲ್ಲ ಬೆಳೀತಕ್ಕಂಥ ರೈತರು ಪರದಾಡ್ತಾ ಇದ್ದಾರೆ. ಇಂಥ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವರಿಗೆ ಪರಿಹಾರನ ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು. ರೈತರ ಸಾಲವನ್ನು ಮನ್ನಾ ಮಾಡ್ತಕ್ಕಂಥ ತೀರ್ಮಾನವನ್ನು ಕೂಡ ರಾಜ್ಯ ಸರ್ಕಾರ ತೆಗೆದುಕೊಳ್ಬೋದಾಗಿತ್ತು. ಇದ್ಯಾವುದನ್ನು ಕೂಡ ಮಾಡ್ದೇನೆ ಕೇವಲ ಇವತ್ತು ಸಚಿವರು, ಶಾಸಕರು ದೆಹಲಿ ಪ್ರವಾಸನ ಮಾಡಿಕೊಂಡು ಈ ರೈತರಿಗೆ ಅನ್ಯಾಯ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಪಡಿಸ್ತೇನೆ, ಈಗಾಗಲೇ ತಡ ಆಗಿದೆ, ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಸಂಕಷ್ಟದಲ್ಲಿರುವಂಥ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳಿದ್ದೇನೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಅಮಾಯಕ ಜನರ ಮೇಲೆ ದೌರ್ಜನ್ಯ ನಡೆಸಿ ನಿಷ್ಕಾರಣವಾಗಿ ಸುಳ್ಳು ದೂರುಗಳನ್ನ ಪೊಲೀಸರಿಗೆ ಕೊಡಿಸಿ ಪ್ರಕರಣಗಳು ದಾಖಲು ಮಾಡಿಸಿದ್ರೆ ಸುಮ್ಮನೆ ಕೂರುವುದಿಲ್ಲ. ಅಂತಹ ರೌಡಿ ಶೀಟರ್ಗಳನ್ನ ಗಡೀಪಾರು ಮಾಡಬೇಕೆಂದು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪರೆಡ್ಡಿ ಎಚ್ಚರಿಕೆ ನೀಡಿದರು. ಚೇಳೂರು ತಾಲೂಕಿನ ಎಂ ನಲ್ಲಗುಟ್ಲಪಲ್ಲಿ ಹೊರವಲಯದಲ್ಲಿ ಒಕ್ಕಲಿಗ ಸಮುದಾಯದಿಂದ ಏರ್ಪಡಿಸಿದ್ದ ಸಭೆಯ ನಂತರ ಮಾತನಾಡಿದ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪರೆಡ್ಡಿ ಮಾತನಾಡಿ, ಇದೇ ಪಂಚಾಯಿತಿಯ ಕೊತ್ತ ಕೋಟವಾಂಡ್ಲಪಲ್ಲಿ ಗ್ರಾಮದ ಒಕ್ಕಲಿಗ ಸಮುದಾಯದ ರೈತರಿಗೆ 1945ರಲ್ಲಿ ಸರ್ವೆ ನಂಬರ್ 42/1ರಲ್ಲಿ 130 ಗುಂಟೆ ಜಮೀನು ಒಕ್ಕಲಿಗರಿಂದ ಕ್ರಯಕ್ಕೆ ಪಡೆದು ಇಂದಿನ ತನಕ ಅನುಭವದಲ್ಲಿದ್ದಾರೆ. ಆದರೆ ನಿಷ್ಕಾರಣವಾಗಿ ಏಕಾಏಕಿ ಪರಿಶಿಷ್ಟ ಸಮುದಾಯದ ಜನರು ಅಮಾಯಕರ ಮೇಲೆ ಅಕ್ರಮ ಗುಂಪು ಕಟ್ಟಿಕೊಂಡು ಬಂದು ಜಗಳ ತೆಗೆದು ಹಲ್ಲೆ ನಡೆಸಿ ದೌರ್ಜನ್ಯದಿಂದ ಬೆದರಿಸಿ ಟೊಮೊಟೊ ಬೆಳೆಗೆ ಹಾಕಿರುವ ಪೇಪರ್ ಕಿತ್ತು ನಾಶಪಡಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಚೇಳೂರು ತಾಲೂಕು ನಲ್ಲಗುಟ್ಲಪಲ್ಲಿಯಲ್ಲಿ ಇವತ್ತು ನಮ್ಮ ಸಮುದಾಯದ ಒಕ್ಕಲಿಗ ಸಮುದಾಯದ ಕುಲಬಾಂಧವರು ಸೇರ್ಲಿಕ್ಕೆ ಕಾರಣರಾದಂತಹ ಒಂದು ಘಟನೆ ಕೋಟವಾರಲಪಲ್ಲಿಯಲ್ಲಿ ಮೊನ್ನೆ 2 ತಿಂಗಳ ಹಿಂದೆ ನಡೆದಂಥ ಘಟನೆ. ಏನು 60 ವರ್ಷದಿಂದ ಉಳುಮೆ ಮಾಡಿಕೊಂಡು ಅದರಲ್ಲೇ ಬೆಳೆ ಬೆಳೆಸ್ಕೊಂಡು ಅದರಲ್ಲೇ ಜೀವನ ನಡೆಸ್ತಾ ಇರುವಂಥ ನಮ್ಮ ಒಕ್ಕಲಿಗ ಸಮುದಾಯದವರ ಮೇಲೆ ಏಕಾಏಕಿ 60 ವರ್ಷ ಆದಮೇಲೆ ಒಂದು ಗುಂಪು ಬಂದು ಒಂದು ಗಲಾಟೆಯನ್ನು ಮಾಡಿರುತ್ತೆ. ಆ ಗಲಾಟೆಯಲ್ಲಿ ಅವರೇ ದೌರ್ಜನ್ಯವೆಸಗಿದ್ರು ಕೂಡ 21 ಜನದ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಜಾತಿ ನಿಂದೆ. ಸರಿ, ಪೊಲೀಸವರು FIR ಮಾಡಿದ್ದಾರೆ. ಅದು ನಮಗೆ ತಡವಾಗಿ ಗೊತ್ತಾಯಿತು. ಸರಿ, ಇದು ಕಾನೂನುಬದ್ಧವಾಗಿ ಹೋರಾಡಲಿ ಅಂತೇಳಿ ನಮ್ಮ ಸಮುದಾಯದವರೆಲ್ಲ ನಾವು ಅಂದ್ಕೊಂಡ್ವಿ. ಅದನ್ನು ಕಾನೂನು ಪ್ರಕಾರ ಹೋರಾಡ್ತಾ ಇದ್ವಿ. ಯಾಕೆ ಇವತ್ತು ಇಷ್ಟು ಜನ ಸೇರ್ಲಿಕ್ಕೆ ಕಾರಣರಾದ್ವಿ ಅಂದರೆ, ಇವತ್ತು ಒಬ್ಬ ರೌಡಿ ಆಸಾಮಿ ಏಕಾಏಕಿ ಮೊನ್ನೆ ಬಂದು, ನಾವು ಇದ್ರ ಉದ್ದೇಶ ಏನು ಅಂದ್ಕೊಂಡಿದ್ವಿ ಅಂದರೆ, ಏನೋ ಜಮೀನು ಗಲಾಟೆ ಇದು,
ಜಮೀನಿಗೋಸ್ಕರ ಏನು ಆಗಬಾರ್ದಾಗಿದೆ, ಇದನ್ನು ದೊಡ್ಡದು ಮಾಡೋದು ಬೇಡ, ಇದನ್ನು ಕಾನೂನು ಪ್ರಕಾರ ನಾವು ಹೋರಾಡೋಣ ಅನ್ಕೊಂಡಿದ್ವಿ. ಆದರೆ ಇದು ಅವರು ಹೇಳ್ಕೊಟ್ಟು ಮಾಡಿರೋದು. ಅಂದರೆ ಇದ್ರ ಹಿಂದೆ ಒಬ್ಬ ರೌಡಿ ಆಸಾಮಿ ಇದ್ದಾನೆ, ಆತನ ಉದ್ದೇಶ ಈ ಥರ ಎಲ್ಲೋ ಒಂದು ದಾಖಲೆಗಳು ಹುಡ್ಕೋದು, ಅಮಾಯಕನ ಎತ್ಕಟ್ಟೋದು, ಈ ಥರ ಕೇಸ್ಗಳು ಮಾಡಿಸೋದು, ಹೆಸರಲ್ಲಿ ಬರೋದು. ನನ್ನನ್ನು ಅದೇನೋ ಪ್ರೆಸ್ಸಲ್ಲಿ ಹೇಳಿದ್ದಾನೆ, ನಾವು ಪ್ರಾಣ ಬಂದರೆ ನಾವು ಪ್ರಾಣ ತೆಗಿತೀವಿ, ನಾವೆಲ್ಲೂ ಯಾರನ್ನೂ ಏನು ಮಾತಾಡ್ಸೇ ಇಲ್ಲ, ನಮ್ಮ ಗಮನಕ್ಕೆ ಬಂದೇ ಇಲ್ಲ. ಗ್ರಾಮಾಂತರ ಪ್ರದೇಶಗಳಲ್ಲಿ ಸಣ್ಣ ಪುಟ್ಟ ಜಗಳ ಗ್ರಾಮ ಮಟ್ಟದಲ್ಲೇ ಇತ್ಯರ್ಥ ಮಾಡಿಕೊಳ್ಳದೆ ರೌಡಿಗಳನ್ನ ಕರೆತಂದು ಪ್ರವಾಸಿ ಮಂದಿರದಲ್ಲಿ ಬೆದರಿಸುವ ಹೇಳಿಕೆಗಳನ್ನ ನೀಡಿದ್ದು, ಇಂತಹ ಗೊಡ್ಡು ಬೆದರಿಕೆಗಳಿಗೆ ಬೆದರುವ ಸಮುದಾಯದವರು ನಾವಲ್ಲ. ಇಂತಹ ಪುಡಿ ರೌಡಿಗಳನ್ನ ಗಡೀಪಾರು ಮಾಡಬೇಕು, ಗ್ರಾಮಗಳಲ್ಲಿ ಸೌಹಾರ್ದತೆಯಿಂದ ಜೀವನ ಮಾಡಬೇಕು. ಮುಂದಿನ ದಿನಗಳಲ್ಲಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಕ್ಕಲಿಗ ಜನಾಂಗ ಮುಂದೆ ಬರಬೇಕು. ಏನೇ ಸಮಸ್ಯೆ ಇದ್ದರೂ ಬಗೆಹರಿಸಲು ರಾಜ್ಯ ಒಕ್ಕಲಿಗ ಸಂಘ ನ್ಯಾಯಪರವಾಗಿ ನಿಲ್ಲುತ್ತದೆ ಎಂದರು. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ನಂಜನಗೂಡು ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನ ನಗರದ ವಿಶ್ವೇಶ್ವರಯ್ಯ ವೃತ್ತದ ಬಳಿ ಇರುವ ನವಮಿ ಸಭಾಂಗಣದಲ್ಲಿ ನಡೆಯಿತು. ನಂಜನಗೂಡು ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷರಾಗಿ ಹಳೇಪುರ ಗ್ರಾಮದ ರಾಜಶೇಖರ ಮೂರ್ತಿ ಅವರನ್ನ ನೇಮಿಸಿ ಆದೇಶವನ್ನ ಹೊರಡಿಸಲಾಗಿತ್ತು. ನಂಜನಗೂಡು ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ನಗರದ ವಿಶ್ವೇಶ್ವರಯ್ಯ ವೃತ್ತದ ಬಳಿ ಇರುವ ನವಮಿ ಸಭಾಂಗಣದಲ್ಲಿ ನಡೆಯಿತು. ನಂಜನಗೂಡು ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷರಾಗಿ ಹಳೇಪುರ ಗ್ರಾಮದ ರಾಜಶೇಖರ ಮೂರ್ತಿ ಅವರನ್ನ ನೇಮಿಸಿ ಆದೇಶವನ್ನು ಹೊರಡಿಸಲಾಗಿತ್ತು. ಜೆಡಿಎಸ್ ರಾಜ್ಯ ವಕ್ತಾರ ರವಿಚಂದ್ರರಿಂದ ಪಕ್ಷದ ಆದೇಶ ಪತ್ರ ಪಡೆದು ಅಧ್ಯಕ್ಷ ಜವಾಬ್ದಾರಿಯನ್ನ ವಹಿಸಿಕೊಂಡರು. ಪಕ್ಷವನ್ನ ತಳಮಟ್ಟದಿಂದ ಸಂಘಟನೆ ಮಾಡುತ್ತೇವೆ. ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಗಮನದಲ್ಲಿಟ್ಟುಕೊಂಡು ಪಕ್ಷದಲ್ಲಿ ತಾಲೂಕು ಮಟ್ಟದ ಅಧ್ಯಕ್ಷನಾಗಿದ್ದರೂ ಸಾಮಾನ್ಯ ಕಾರ್ಯಕರ್ತನಂತೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯಗತನಾಗುತ್ತೇವೆ ಎಂದರು. ಮುಖಂಡರುಗಳನ್ನ ಭೇಟಿ ಮಾಡಿ ನಾವು ಅವರನ್ನ ಆಶೀರ್ವಾದ ಪಡೆಯಬೇಕು. ಮತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ನಂಜನಗೂಡಲ್ಲಿ ಒಂದು ಸಭೆ ಮಾಡಿ ಎಲ್ಲರೂ ವಿಶ್ವಾಸ ಕಳಿಸಿ ಒಂದು ನಮ್ಮ ಸಾಹೇಬರು ನಮ್ಮ ನರಸಿಂಹಸ್ವಾಮಿ ಹೇಳಿದಂಗೆ ಮಹಿಳಾ ಘಟಕ ಮತ್ತು ಪುರುಷರ ಘಟಕ ಎಲ್ಲ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಸಂಘಟನೆ ಮಾಡಬೇಕಾಗಿದೆ. ಅಧ್ಯಕ್ಷತೆ ಅಂದರೆ ಏನಂತಂದರೆ ಚುನಾವಣೆ ಪ್ರತಿನಿಧಿ ಆಗೋದಕ್ಕಿಂತ ಒಂದು ಸಂಘಟನೆ ಮಾಡ್ತಕ್ಕಂಥ ಒಂದು ದಾರಿ. ಸಂಘಟನೆ ಅನ್ನೋದು ಭಾಳ ಒಂದು ದೊಡ್ಡ, ಅದು ಈಗಿನ ಒಂದು ಸಮಾಜದಲ್ಲಿ ಭಾಳ ಕಷ್ಟ ಇದೆ. ಆದರೂ ಕೂಡ ಜನಗಳಿಗೆ ಎಲ್ಲೋ ಒಂದು ಕಡೆ ನಮ್ಮ ಎಲ್ಲ ಊರಿಗೂ ಭೇಟಿ ನೀಡಿದಾಗ ನಮ್ಮ ಜಾತ್ಯಾತೀತ ಜನತಾದಳದ ಎಷ್ಟೋ ಕಾರ್ಯಕರ್ತರು ಯಾವುದೂ ಪಕ್ಷಕ್ಕೆ ಹೋಗದೆ ಅಲ್ಲೇ ಇದ್ದಾರೆ. ಮತ್ತು ಈ ಒಂದು ರಾಜ್ಯದಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ನ ಒಂದು ಗೊಂದಲದಿಂದ ಎಷ್ಟೋ ಜನ ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಒಂದು ಮಾರ್ಗದರ್ಶನ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಸ್ವಾಮಿ ಮತ್ತು ಜಿಲ್ಲಾಧ್ಯಕ್ಷರು ನಮ್ಮ ಸಾರಾ ಮಹೇಶನ ಇಂಥ ಮುಖಂಡರ ನೇತೃತ್ವದಲ್ಲಿ ಸೇರ್ಪಡೆ ಕಾರ್ಯಕ್ರಮ ನಡೀತಿದೆ. ಅದಕ್ಕೆ ಈ ಮಾಧ್ಯಮದ ಮುಖಾಂತರ ನಾನು ನಮ್ಮ ಇಡೀ ನಂಜನಗೂಡು ತಾಲೂಕಿನ ಒಂದು ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಬೇಕಂದ್ರೆ, ದಯಮಾಡಿ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಒಂದು ಟೀಮ್ ಇರುತ್ತದೆ, ಅದರಲ್ಲಿ ನಾನು ಅಧ್ಯಕ್ಷನಾಗಿರ್ತೀನಿ. ನನ್ನ ಅಧ್ಯಕ್ಷ ಅಂತ ನೋಡ್ಕೊಳ್ಳಿ. ಅಧ್ಯಕ್ಷ ಅನ್ನೋದು ಒಂದು ಹೆಸರು ಅಷ್ಟೇ. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಎಲ್ಲರನ್ನೂ ಜೊತೆ ತಗೊಂಡು ಕೆಲಸ ಮಾಡಬೇಕು ಅಂತ ನಾನು ಒಂದು ಆಸೆ ಇಟ್ಕೊಂಡಿದ್ದೀನಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ವಸತಿ ನಿಲಯದಲ್ಲಿದ್ದ 8ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಯೊಬ್ಬಳು ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಪಾವಗಡ ತಾಲೂಕಿನ ರಂಗಸಮುದ್ರ ಗ್ರಾಮದ ಕಸ್ತೂರಿಬಾ ಗಾಂಧಿ ವಸತಿ ನಿಲಯದಲ್ಲಿ ನಡೆದಿದೆ. 8ನೇ ತರಗತಿಯಲ್ಲಿ ಓದುತ್ತಿದ್ದ 13 ವರ್ಷದ ಪ್ರಿಯಾಂಕಾ ಮೃತ ಬಾಲಕಿಯಾಗಿದ್ದು, ಪೋಷಕರು ಹಾಗೂ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಸತಿ ನಿಲಯದಲ್ಲಿದ್ದ 8ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಯೊಬ್ಬಳು ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಪಾವಗಡ ತಾಲೂಕಿನ ರಂಗಸಮುದ್ರ ಗ್ರಾಮದ ಕಸ್ತೂರಬಾ ಗಾಂಧಿ ವಸತಿ ನಿಲಯದಲ್ಲಿ ನಡೆದಿದೆ. 8ನೇ ತರಗತಿಯಲ್ಲಿ ಓದುತ್ತಿದ್ದ 13 ವರ್ಷದ ಪ್ರಿಯಾಂಕಾ ಮೃತ ಬಾಲಕಿಯಾಗಿದ್ದು, ಪೋಷಕರು ಹಾಗೂ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಂಗಸಮುದ್ರದ ತ್ರಿಯಂಬಕೇಶ್ವರ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಪ್ರಿಯಾಂಕಾ ವಸತಿ ನಿಲಯದಲ್ಲಿ ಉಳಿದುಕೊಂಡಿದ್ದಳು. ಶನಿವಾರ ಬೆಳಗ್ಗೆ ವಸತಿ
ನಿಲಯದ ಸಿಬ್ಬಂದಿ ಬಾಲಕಿಯ ಪೋಷಕರಿಗೆ ಕರೆ ಮಾಡಿ ನಿಮ್ಮ ಮಗಳಿಗೆ ಹುಷಾರಿಲ್ಲ, ತಕ್ಷಣ ಬನ್ನಿ ಎಂದು ತಿಳಿಸಿದ್ದಾರೆ. ಆದರೆ ಪೋಷಕರು ಸ್ಥಳಕ್ಕೆ ಬರುವಷ್ಟರಲ್ಲಿ ಬಾಲಕಿ ಮೃತಪಟ್ಟಿದ್ದಳು. ಶೌಚಾಲಯದ ಬಳಿ ಬಿದ್ದು ಗಾಯಗೊಂಡಿದ್ದಾಳೆ ಎಂದು ವಾರ್ಡನ್ ಹೇಳುತ್ತಿದ್ದರೂ ಸೂಕ್ತ ಸಮಯದಲ್ಲಿ ಪ್ರಥಮ ಚಿಕಿತ್ಸೆ ನೀಡದೆ ಆಸ್ಪತ್ರೆಗೆ ಸೇರಿಸುವಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಪೋಷಕರು ದೂರಿದ್ದಾರೆ. ಶಾಲೆ ಹಾಗೂ ವಸತಿ ನಿಲಯದ ಆವರಣದಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳು ಕಳೆದ 6 ತಿಂಗಳಿನಿಂದ ಕೆಲಸ ಮಾಡುತ್ತಿಲ್ಲ. ಸುಮಾರು 100ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ವ್ಯಾಸಂಗ ಮಾಡುತ್ತಿರುವ ಈ ವಸತಿ ನಿಲಯದಲ್ಲಿ ಮಲಗಲು ಕನಿಷ್ಠ ಮಂಚಗಳೂ ಇಲ್ಲದೆ ಸ್ವಚ್ಛತೆಯ ಕೊರತೆಯಿಂದ ಅವ್ಯವಸ್ಥೆಯ ಗೂಡಾಗಿದೆ ಎಂದು ಪೋಷಕರು ಶಿಕ್ಷಣ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹುಡುಗರು ಹೇಳಿರೋದು ನೀವು ನಂಬಿಲ್ಲ. ಸಿಸಿ ಕ್ಯಾಮ್ರಾ ಯಾಕೆ 6 ತಿಂಗಳಿಂದ ಆಗ್ತಿಲ್ಲ ಹೇಳೋಣ, ನೀನು ಅಂತ ಹೇಳ್ತಿದ್ದೆ. ಸರ್, ಈಗ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ಅವ್ರ ಹತ್ರ ಏನು ಕಾಸಿಲ್ಲ. ಇದೇನು ಸಂಬಂಧಪಟ್ಟ ಎಲ್ಲಿ ಆಗಿದೆ ಏನಾಗಿದೋ ಅವರೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಇದು ಬಿಟ್ಟರೆ ಇಲ್ಲ, ಅವ್ರೇನೋ ತಗೊಂಡಿಲ್ಲ ಅಂದ್ರೆ ನಾವಂತೂ ಧರಣಿ ಕೂತ್ಕೊಂತೀವಿ. ಇದು ಬಿಟ್ಟರೆ ಅವ್ರ ಕಡೆಯಿಂದ ನಮಗೆ ಅನುಕೂಲ ಆಗಬೇಕು. ಇವತ್ತು ನಾನು ಅವ್ರ ಹಳೆಯ ಮಾತಾಡ್ತಾ ಇರೋದು, ಬಟ್ ಅವ್ರಿಗೆ ತುಂಬಾ ನೋವಾಗಿದೆ. ನಮ್ಗೆ ಅವ್ರ ಕಡೆಯಿಂದ ನಮಗೆ ಸೊಸೆ ಆಗ್ಬೇಕಾ? ಸೊಸೆ. ನಿಮ್ಮ ಹೆಸರು? ವೀರೇಶ್. ಈಗ ಏನು ಇಲಾಖೆ ಅವ್ರಿಗೆ ಏನಾದ್ರು ಕೇಳಿದ್ರ? ಹಿಂಗೆ ನಮ್ಗೆ ಕೇಳಿದ್ವಿ. BRC ಬಂದಿದ್ರು, ಅವ್ರ ಹತ್ರ ಮಾತಾಡಿದ್ವಿ. BO ಆಫೀಸರ್ ಬಂದಿಲ್ಲ, ಅವರು ಅವ್ರ ಕಡೆ BRC ಬಂದಿದ್ದಾರೆ. ಅವರು ಸಂಬಂಧಪಟ್ಟ ಇಲಾಖೆ ಹೇಳಿದ್ರು ಸರ್ ಈ ತರ ಏನಿಲ್ಲ ಅಂತ. ಇಲಾಖೆಯವರು ಎಲ್ಲ ಕೇಳಿದಾಗ ನಮ್ಗೇನು ಸವಲತ್ತುಗಳೇನಾದ್ರೂ ಬಂದ್ರೆ ವೆರಿಫೈ ಮಾಡಿ ನಿಮಗೆ ಸವಲತ್ತನ್ನು ಒದಗಿಸಿಕೊಡ್ತೀವಿ ಅಂತ ಹೇಳಿದ್ರು. ಯಾರು? ಇಲಾಖೆಯವರು. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಅದೇನೋ ಪರಿಹಾರ ಏನಿದೆ ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ. ನಾವು BO ಹತ್ರ ಡಿಸ್ಕಸ್ ಮಾಡಿ ಅಂತ ಹೇಳಿದ್ರು. ಯಾರು? ನಮ್ಮ BRC ರವರು. ವಿಷಯ ತಿಳಿದ ತಕ್ಷಣ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್, ತಹಸೀಲ್ದಾರ್ ವೈರವಿ ಹಾಗೂ ಇಒ ಮಧುಸೂದನ್ ಲಿಂಗದಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾವಿಗೆ ನಿಖರವಾದ ಕಾರಣ ತಿಳಿಯಲು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಕುರಿತು ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಬಾಲಕಿಯ ಸಾವಿಗೆ ಕಾರಣ ವಾರ್ಡನ್ ಹಾಗೂ ಮುಖ್ಯ ಶಿಕ್ಷಕರಾಗಿದ್ದು, ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಯುವಜನರು ಸಣ್ಣ ಹುದ್ದೆಗಳಿಗೆ ತೃಪ್ತರಾಗದೆ IAS, KS ನಂತಹ ಉನ್ನತ ಹುದ್ದೆಗಳ ಕನಸು ಕಾಣಬೇಕು. ಆ ಕನಸು ನನಸಾಗಲು ಅಹೋರಾತ್ರಿ ಶ್ರಮಿಸಬೇಕು ಎಂದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆನಂದ್ ಸಲಹೆ ನೀಡಿದರು. ಶಿಡ್ಲಘಟ್ಟ ನಗರದ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಭಾನುವಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಪದ್ಮಶಾಲಿ ನೌಕರರ ಸ್ವಯಂ ಸೇವಾ ಬಳಗದಿಂದ ಆಯೋಜಿಸಿದ್ದ 18ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿದ ಪ್ರೊಫೆಸರ್ ಆನಂದ್, ದೇಹ ದಂಡಿಸಿದರೆ ಕಾರ್ಮಿಕ, ಮನಸ್ಸು ದಂಡಿಸಿದರೆ ಮಾಲೀಕ ಎಂಬ ಮಾತನ್ನ ಉಲ್ಲೇಖಿಸಿದ ಅವರು, ಯುವಕರು ದೈಹಿಕ ಶ್ರಮದ ಜೊತೆಗೆ ಬುದ್ಧಿಶಕ್ತಿಯನ್ನು ಸಮರ್ಪಕವಾಗಿ ಬಳಸಿಕೊಂಡು ಜ್ಞಾನಾರ್ಜನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಜೀವನದ ಆರಂಭದ 25ರಿಂದ 30 ವರ್ಷಗಳನ್ನು ಕಠಿಣ ಪರಿಶ್ರಮ ಮತ್ತು ಕಲಿಕೆಗೆ ಮೀಸಲಿಟ್ಟರೆ ಮುಂದಿನ ಹಲವು ವರ್ಷಗಳನ್ನು ನೆಮ್ಮದಿಯಿಂದ ಕಳೆಯಲು ಸಾಧ್ಯವಾಗುತ್ತದೆ. ಪ್ರಸ್ತುತ ಸರ್ಕಾರಿ ಕ್ಷೇತ್ರದಲ್ಲಿ ಸುಮಾರು 2.5ರಿಂದ 3 ಲಕ್ಷ ಹುದ್ದೆಗಳು ಖಾಲಿ ಇದ್ದು, ಪ್ರತಿಭೆ, ಛಲ ಹಾಗೂ ಆತ್ಮವಿಶ್ವಾಸ ಹೊಂದಿರುವ ಯುವಕರಿಗೆ ಉತ್ತಮ ಉದ್ಯೋಗ ಅವಕಾಶಗಳಿವೆ ಎಂದರು. ಉನ್ನತ ಹುದ್ದೆಗಳನ್ನು ಅಲಂಕರಿಸಿದಾಗ ಸ್ವಂತ ಪ್ರಗತಿಯ ಜೊತೆಗೆ ಸಮಾಜಕ್ಕೂ ಹೆಚ್ಚಿನ ಕೊಡುಗೆ ನೀಡಲು ಸಾಧ್ಯ. 4 ಜನರಿಗೆ ನೆರವು, ಮಾರ್ಗದರ್ಶನ ನೀಡುವ ಅವಕಾಶವೂ ದೊರೆಯುತ್ತದೆ ಎಂದರು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ದೇಶದ ಪ್ರಮುಖ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದ್ದು, ವೈಜ್ಞಾನಿಕ ಹಾಗೂ ಕೃಷಿ ಶಿಕ್ಷಣಕ್ಕೆ ಉತ್ತಮ ಅವಕಾಶಗಳನ್ನು ಒದಗಿಸುತ್ತಿದೆ. ಕೃಷಿ ಮತ್ತು ಕೃಷಿ ಸಂಬಂಧಿತ ಶಿಕ್ಷಣ ಪಡೆಯಲು ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುವುದು ಅಗತ್ಯ ಎಂದು ತಿಳಿಸಿದರು. ಯುವಜನರು ಹಿರಿಯರ ಅನುಭವ, ಆಶೀರ್ವಾದ ಹಾಗೂ ಸರಿಯಾದ ಮಾರ್ಗದರ್ಶನ ಪಡೆದುಕೊಂಡು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಬೇಕು. ಯಾವುದೇ ಕೆಲಸವನ್ನ ಭಕ್ತಿ, ಶ್ರದ್ಧೆ ಮತ್ತು ಗೌರವದಿಂದ ಮಾಡಿದ್ರೆ ಯಶಸ್ಸು ಖಚಿತ ಎಂದು ಅವರು ಹೇಳಿದರು. ಕೃಷಿ ವಿಶ್ವವಿದ್ಯಾನಿಲಯಗಳು ಎಲ್ಲ ಕಡೆ ನೀವು ಓದ್ಕೋಬಹುದು. ಜೊತೆಗೆ ಪ್ರೈವೇಟ್ ಯೂನಿವರ್ಸಿಟೀಸ್, ಕಾಲೇಜಸ್ ಬಂದಿದ್ದಾವೆ ಯೂನಿವರ್ಸಿಟಿಗಳಿಗೆ. ಸೊ ಯಾರು ಬೇಕಾದರೂ ಸೈನ್ಸ್ ಮಾಡಿದವರು BSc ಕೃಷಿಯನ್ನು ಮಾಡ್ಬೋದು. ನೀವು ನಂತರ ಪ್ರೊಫೆಸರ್ ಆಗ್ಬೋದು. ಸೊ ಅದು ಒಂದು ನಿಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇನ್ನು 2ನೇ ಸ್ಥಾನದಲ್ಲಿ ನಿಂತಿರೋರು ಪೋಷಕರು. ಪೋಷಕರು ಯಾವ ರೀತಿ ಅಂದರೆ, ಅವರು ಸತತವಾಗಿ ತಮ್ಮ ಮಕ್ಕಳಿಗೆ
ಅವರ ಒಂದು ಕನಸುಗಳು, ಅವರ ಒಂದು ಏನು ಮುಂದಿನ ಭವಿಷ್ಯ ಎಲ್ಲರನ್ನು ಮಕ್ಕಳಲ್ಲಿ ಇಟ್ಕೊಂಡಿರ್ತಾರೆ. ಸೊ ಆ ಮಕ್ಕಳಿಗೆ ಏನು ಬೇಕೋ ಎಲ್ಲರೂ ಸಹ ಮಾಡೋ ಒಂದು ರೀತಿಯಲ್ಲಿ ಇವತ್ತಿನ ಪೋಷಕರಿದ್ದಾರೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ನಾವು ಸ್ಕೂಲ್ಗೆ ಹೋದ್ರೂ ಆಯ್ತು, ಬಿಟ್ಟರು ಆಯ್ತು, ನಮ್ಮ ಪೇರೆಂಟ್ಸ್ ಏನು ಕೇಳ್ತಾ ಇರಲಿಲ್ಲ. ಆದರೆ ಇವತ್ತು ಮಕ್ಕಳ ಪರವಾಗಿ ಪೋಷಕರೇ ಓದ್ತಾರೆ. ಅಷ್ಟೊಂದು ದೊಡ್ಡ ಮಟ್ಟದ ಜವಾಬ್ದಾರಿ ಇವತ್ತು ಪೋಷಕರು ತಗೊಳ್ತಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪಾವಗಡ ಪಟ್ಟಣದ ವಿನಾಯಕ ನಗರದ ಶ್ರೀ ಯೋಗಿನಾರಾಯಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದಿಂದ ಮುಂಬರುವ ಗಣೇಶೋತ್ಸವದ ನಿಮಿತ್ತ
ಮರದ ಪೂಜೆಯನ್ನ ಹಿಂದೂ ಧಾರ್ಮಿಕ ವಿಧಿವಿಧಾನಗಳಂತೆ ನೆರವೇರಿಸಲಾಯಿತು. ಮುಂಬರುವ ಶ್ರೀ ವಿಘ್ನೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಹಬ್ಬದ ಸಡಗರ ಸಂಭ್ರಮದ ಆಚರಣೆಗೆ ಯಾವುದೇ ರೀತಿಯ ವಿಘ್ನಗಳು ಎದುರಾಗಬಾರದು ಮತ್ತು ಕಾರ್ಯಕ್ರಮಗಳು ಸುಸೂತ್ರವಾಗಿ ನೆರವೇರಬೇಕು ಎಂಬ ಉದ್ದೇಶದಿಂದ ಈ ಧಾರ್ಮಿಕ ಕೈಂಕರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಸ್ಥಾನದ ಅರ್ಚಕರ ಸಾನ್ನಿಧ್ಯದಲ್ಲಿ ಧ್ವಜಸ್ತಂಭಕ್ಕೆ ಧಾರ್ಮಿಕ ಪ್ರೋಕ್ಷಣೆ, ಅರಿಶಿನ ಕುಂಕುಮ, ಚಂದನ ಹಾಗೂ ಪುಷ್ಪಾಲಂಕಾರದೊಂದಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಹೆಸರಿನಲ್ಲಿ ಲಕ್ಷ ಲೂಟಿ. ನಂದಿ ಹಿಲ್ಸ್ ಮ್ಯಾರಥಾನ್ ಸುತ್ತ ವಿವಾದದ ಹುತ್ತ. ಓಟದ ಹೆಸರಿನಲ್ಲಿ ಹಣದ ಆಟ. ನಂದಿ ಹಿಲ್ಸ್ನಲ್ಲಿ ಮ್ಯಾರಥಾನ್ಗೆ ಎಷ್ಟು ವಸೂಲಿ? ಲೆಕ್ಕ ಹೇಳಬೇಕಾಗಿದೆ ಸರ್ಕಾರಿ ಇಲಾಖೆ, ಖಾಸಗಿ ಸಂಸ್ಥೆ. ನಾಗರಿಕರ ಹಿತಕ್ಕಿಂತ ಅನುದಾನ ವೆಚ್ಚ ಮಾಡುವುದೇ ಮುಖ್ಯವಾಯಿತೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆ. ವಿದ್ಯುತ್ ಕಂಬಗಳಿದ್ರೂ ಪಕ್ಕದಲ್ಲೇ ಕಂಬ ನೆಡುತ್ತಿರುವುದೇಕೆ? ಉತ್ತರ ನೀಡದೆ ಜಾರಿಕೊಳ್ಳುವ ಯತ್ನ ಮಾಡಿದ ಪೌರಾಯುಕ್ತರು. ನಂದಿ ಬೆಟ್ಟದ ಮ್ಯಾರಥಾನ್ ಸುತ್ತ ವಿವಾದಗಳ ಹುತ್ತ. ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದ ಕ್ರೀಡಾಪಟು ಓಟದಲ್ಲೇ ಕುಸಿದು ಬಿದ್ದು ಸಾವು. ಮುದ್ದೇನಹಳ್ಳಿ ಆಸ್ಪತ್ರೆಗೆ ಕರೆತಂದ್ರೂ ಉಪಯೋಗವಿಲ್ಲ. ಪಂಜಾಬ್ ಮೂಲದ ವ್ಯಕ್ತಿ ಸಾವು. ಗುಡಿಬಂಡೆ ಮೂಲಕ ಹಾದು ಹೋಗುವ ರಾಮಪಟ್ನ ರಸ್ತೆಯಲ್ಲಿ ಗುಂಡಿಗಳ ಕಾಟ. ವರ್ಷಗಳಿಂದ ಇದೇ ಗೋಳು ಇದ್ರೂ ಹೇಳೋರಿಲ್ಲ, ಕೇಳೋರಿಲ್ಲ. ರಸ್ತೆಯಲ್ಲಿ ಗುಂಡಿಗಳೋ ಇಲ್ಲವೇ ಗುಂಡಿಗಳಲ್ಲಿ ರಸ್ತೆಯೋ ತಿಳಿಯದ ಪರಿಸ್ಥಿತಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.